ಬ್ರಹ್ಮೇತಿ ಉಪದೇಶಸ್ಯ ವಿಷಯಂ ಯಂ ಪ್ರಚಕ್ಷತೆ ವೇದಾಂತಿನೋ ಜಗನ್ಮೂಲಂ ತನ್ನಮಾಮಿ ಪರಂ ಶಿವಂ. ಸ್ವಾನುಭಾವದ ನೆಲೆಯ ನಾನೇನು ಬಲ್ಲೆನೈ, ನೀನೆ ಒಳಹೊಕ್ಕು ಏನ ನುಡಿಸಿದೊಡೆ ಅದ ನುಡಿವೆ ಗುರುವೆ ಕೃಪೆಯಾಗು. ಪ್ರಾತಸ್ಮರಣೀಯರು ಸದ್ಗುರುಗಳನ್ನು ಸದ್ಬುದ್ಧಿಯಲ್ಲಿ ಸ್ಮರಣೆ ಮಾಡಿ ಹುಬ್ಬಳ್ಳಿಯನ್ನೇ ಕೈಲಾಸವನ್ನಾಗಿ ಮಾಡಿದ ಮಹಾಶಿವಾವತಾರಿ ಸದ್ಗುರು ಸಿದ್ಧಾರೂಢರನ್ನ ಮನೋಮಂದಿರದಲ್ಲಿ ಧ್ಯಾನಿಸಿಕೊಂಡು ಎನ್ನ ಅಯ್ಯಪ್ಪರ ಬದುಕಿಗೆ ಮಾರ್ಗದರ್ಶಕರು ಎನ್ನ ವಿದ್ಯಾಗುರುಗಳಾಗಿರುವಂಥ ಲಿಂಗೈಕ್ಯ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಅಭಿನವ ಶ್ರೀಗಳ ಪದತಲಕ್ಕೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಂಗಳಂ ಸಲ್ಲಿಸಿ ಗುರುಲಿಂಗ ಜಂಗಮರನ್ನ ಬಸವಾದಿ ಶರಣರನ್ನ ಸ್ಮರಣೆ ಮಾಡಿ ಅವಿಮುಕ್ತಿ ಕ್ಷೇತ್ರವೆನಿಸಿರುವ ಸೋಂಪೂರು ಗ್ರಾಮದ ಗ್ರಾಮದೇವತೆಯಾಗಿರುವ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಮಹಾತಾಯಿ ಶ್ರೀದೇವಿಯ ಕರ್ತೃಗದ್ದಿಗೆಗೆ ಶರಣೆಂದು ಈ ಕಾರ್ಯಕ್ಕೆ ಕಾರಣೀ ಸ್ವರೂಪರು ಚರಿತ್ರೆಯ ನಾಯಕರಾಗಿರುವಂಥ ತ್ರಿವಿಧ ದಾಸೋಹ ಮೂರ್ತಿ ಜಂಗಮ ಪ್ರೇಮಿ ಕಲಬುರಗಿಯನ್ನೇ ಕೈಲಾಸವನ್ನಾಗಿ ಮಾಡಿದ ಮಹಾತ್ಮ ಶರಣ ಬಸವೇಶ್ವರನ್ನ ಸ್ಮರಣೆ ಮಾಡಿ ತಮ್ಮೆಲ್ಲರಿಗೆ ಮನಮುಟ್ಟುವ ಹಾಗೆ ಸಂಗೀತವನ್ನ ಉಣಬಡಿಸಲು ಬಂದಿರುವ ಗಾನ ಕೋಗಿಲೆ ಆಕಾಶವಾಣಿ ಕಲಾವಿದರಾಗಿರ್ತಕ್ಕಂಥ ಶರೀಫ್ ಸಾಹೇಬರಲ್ಲಿ ಈ ನಾಡಿನ ಖ್ಯಾತ ತಬಲಾವಾದಕರೆಂದೇ ಪ್ರಖ್ಯಾತಿಯಾಗಿರತಕ್ಕಂಥ ಡೋಣಿ ಗ್ರಾಮದ ಸಂಜೀವಪ್ಪನವರಲ್ಲೇ ಮಹಾಪುರಾಣವನ್ನು ಕೇಳಿ ಧನ್ಯರಾಗಲು ಬಂದಿರುವ ಸಮಸ್ತ ಸೋಂಪೂರು ಗ್ರಾಮದ ಎನ್ನ ಶರಣು ತಂದೆ ತಾಯಿಗಳಲ್ಲಿ ಶರಣು ಶರಣಾರ್ಥಿ. ಎಚ್ಚರವಿರಬೇಕು ನಡೆನುಡಿಯಲ್ಲಿ, ಮತ್ಸರವಿರಬೇಕು ಭವದಲ್ಲಿ, ಹುಚ್ಚನಾಗಿರಬೇಕು ಜನರ ಕಣ್ಣಲ್ಲಿ, ಮನ ಅಚ್ಚೊತ್ತಿದಂತಿರಬೇಕು ಲಿಂಗದಲ್ಲಿ. ಇಂತಿ ಗುಣವುಳ್ಳಾತನೇ ಅಚ್ಚ ಶರಣನೆಂಬೆನಯ್ಯ ಅಖಂಡೇಶ್ವರ. ಷಣ್ಮುಖ ಶಿವಯೋಗಿಗಳು ಈ ಜಗದಲ್ಲಿ ಜ್ಞಾನಿಗಳು, ಪರಮ ಶಿವಯೋಗಿಗಳು. ಭಕ್ತನಾಗಿರತಕ್ಕಂಥವನು ಯಾವ ರೀತಿ ಇರಬೇಕು ಅನ್ನೋದನ್ನ ಈ ಪದ್ಯದೊಳಗೆ ತೋರಿಸಿಕೊಡ್ತಾರೆ. ಎಚ್ಚರವಿರಬೇಕು ನಡೆನುಡಿಯಲ್ಲಿ, ಮತ್ಸರವಿರಬೇಕು ಭವದಲ್ಲಿ, ಹುಚ್ಚನಾಗಿರಬೇಕು ಜನರ ಕಣ್ಣಲ್ಲಿ. 12ನೇ ಶತಮಾನವೇ ಬೆಚ್ಚಿ ಬೀಳುವಂತ ಈ ಭಾರತದ ಸಂಸ್ಕೃತಿಯಲ್ಲಿ ವೀರಶೈವ ಧರ್ಮ ತುಕ್ಕು ಹಿಡಿದಿರುವಾಗ ಕರ್ನಾಟಕದಲ್ಲಿ ಮತಾಂಧತೆ ತುಂಬಿಕೊಂಡಿರುವಂತಹ ಸಂದರ್ಭದೊಳಗೆ ಪರಮಾತ್ಮ ಸಮಾನತೆಯ ಹರಿಕಾರನನ್ನ ಜಾತಿ ಜಾತಿ ಎಂದು ಜಾತಿಯನ್ನೇ ಮೂಲ ಮಾಡಿಕೊಂಡು ಕೆಳಗಿರುವವರನ್ನು ತುಳಿಯುತ್ತಿರುವವರನ್ನ ಕಂಡು ಪರಮಾತ್ಮ ಚಿಂತಾತುರನಾಗಿ ತನ್ನ ನಂದಿಗೆ ಆಜ್ಞೆಯನ್ನ ಮಾಡ್ತಾನೆ. ಹೇ ನಂದಿ, ಕರ್ನಾಟಕ ದೇಶದೋಳ್
ನೀನು ಸಮಾನತೆಯ ಹರಿಕಾರನಾಗಬೇಕು, ಸಮತತ್ವವನ್ನು ತಿಳ್ಕೋಬೇಕು, ಸಮತತ್ವದಿಂದ ಬದುಕಬೇಕು, ಕಾಯಕವೇ ಕೈಲಾಸವೆಂಬ ಮಂತ್ರ ನಿನ್ನ ಜಪವಾಗಬೇಕು. ಕರ್ನಾಟಕದ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ನಿನ್ನ ಜನನ ಆಗಬೇಕು. ಅವಾಗ ನಂದಿ ಅವತಾರ, ಅಕ್ಷಯ ತೃತೀಯ ದಿವಸ ಬಸವ ಜಯಂತಿ. ಬಸವಣ್ಣ ಹುಟ್ಟಬೇಕಾದರೆ ಬಹಳ ಅಭೂತಪೂರ್ವವಾಗಿರ್ತಕ್ಕಂಥದ್ದು. ಮಧುವರಸ ಮಾದಲಾಂಬಿಕೆ ಬಸವನ ಬಾಗೇವಾಡಿಯ ಅಗ್ರಹಾರದ ಪಿತಾಮರು. ಆ ತಾಯಿ ಈಗಾಗಲೇ ಒಂದು ಹೆಣ್ಣು ಮಗುವಿಗೆ ಜನ್ಮವನ್ನು ಕೊಟ್ಟಿದ್ಲು. 4-5 ವರ್ಷ ಆಗಿತ್ತು ಆ ಹೆಣ್ಣು ಮಗು. ಅಕ್ಕನಾಗಲಾಂಬಿಕೆ ಅವಳ ಹೆಸರು. ಅವರು ಬ್ರಾಹ್ಮಣರು. ಆ ತಾಯಿ ವಿಚಾರ ಮಾಡ್ತಾಳೆ, ಈ ಅಗ್ರಹಾರಕ್ಕೆ ಒಬ್ಬ ಒಡೆಯ ಬೇಕಲ್ಲ, ಒಂದು ಗಂಡು ಮಗು ಬೇಕು ಅಂದಾಗ ಆ ತಾಯಿ ನಂದಿಯನ್ನ ಕುರಿತು ವೃತ ಮಾಡ್ತಾಳೆ. ಬಾಗೇವಾಡಿಯಲ್ಲಿನೂ ಕೂಡ ಮೂಲ ನಂದಿ ಭವ್ಯವಾದ ದೇವಸ್ಥಾನ. ಆ ನಂದಿಯನ್ನ ಕುರಿತು 16 ದಿವಸ ವೃತ ಮಾಡ್ತಾಳೆ ಆ ತಾಯಿ. ಆ ನಂದಿಯ ಮುಖಾಂತರವೇ ತನ್ನ ಮಡಿಲು ತುಂಬಿಕೊಳ್ಳುತ್ತದೆ. ಆ ಮಾದಲಾಂಬಿಕೆಯ ಮಡಿಲು ತುಂಬಿಕೊಂಡು ಬಸವಣ್ಣ ಮಾದಲಾಂಬಿಕೆಯ ಗರ್ಭದಲ್ಲಿ ಅಕ್ಷಯ ತೃತೀಯ ದಿವಸ ಹುಟ್ಟಿ ಬರ್ತಾನೆ. ಇವತ್ತು ಬಸವ ಜಯಂತಿ. ಇವತ್ತೆಲ್ಲರೂ ಆಚರಣೆ ಮಾಡುತ್ತೇವೆ. ಪರಮಾತ್ಮ ಹೇಳಿದ ಸಂದೇಶ ಸಮಾನತೆಯ ಹರಿಕಾರ, ಜಂಗಮ ಪ್ರೇಮಿ, ದಾಸೋಹ ಮೂರ್ತಿ, ಕಾಯಕ ತತ್ವದ ಪ್ರಚೋದನಕಾರಿಕ ಅಂತ ಸಾಮರ್ಥ್ಯವುಳ್ಳಂತ ಬಸವಣ್ಣನವರು ಇವತ್ತಿನ ದಿವಸ ಅವತಾರವನ್ನು ತಾಳಿರ್ತಕ್ಕಂಥವರು. ದೇವೇ ಧರ್ಮದ ಮೂಲವಯ್ಯ. ಬಸವಣ್ಣನ ಮಂತ್ರ ದೇವೇ ಧರ್ಮದ ಮೂಲ. ಯಾರಲ್ಲಿ ಧರ್ಮ ಅದ ಅವರಲ್ಲಿ ದಯ ಅದ. ನೀವು ಧರ್ಮದ ಮೂಲವನ್ನು ಹುಡುಕ್ರಿ, ಧರ್ಮದ ಮೂಲ ಸಿಗೋದು ದಯಾಗುಣ. ಯಾರಲ್ಲಿ ದಯಾಗುಣ ಅದ ಅವರು ಧರ್ಮವಂತರು ಅಂತ ತಿಳ್ಕೊಳ್ರಿ ಅಂತ ಬಸವಣ್ಣ ಸಾರಿ ಸಾರಿ ಈ ಜಗತ್ತಿಗೆ ತೋರಿಸಿದ. ಜಾತಿ ತಾಂಡವಾಡ್ತಿತ್ತು. ವೇದ ಉಪನಿಷತ್ತುಗಳು ಗಗನ ಕುಸುಮದಂತೆ ಕಂಗೊಳಿಸ್ತಿದ್ದು. ಯಾರು ವೇದಗಳನ್ನು ಓದ್ತಿರ್ಲಿಲ್ಲ. ಅಸ್ಪೃಶ್ಯರು ಅವುಗಳನ್ನು ಕೇಳಿದ್ರು ಅಂದ್ರೆ ಅವರ ಕಿವಿಯೊಳಗ ಕಬ್ಬಿಣದ ರಸವನ್ನು ಹಾಕ್ತಿದ್ರು. ಊರೊಳಗೆ ಪ್ರವೇಶ ಇರಲಿಲ್ಲ. ಅಸ್ಪೃಶ್ಯರು ಊರೊಳಗೆ ಬರಬೇಕಾದ್ರೆ ಪ್ರವೇಶ ಇರಲಿಲ್ಲ. ಒಂದು ವೇಳೆ ಹಂಗೆ ಬರಬೇಕಾದ್ರೆ ಬೆನ್ನಿಗೆ ಪರಕಿ ಕಟ್ಕೊಂಡು ಸಂಬೋಳಿ 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 ಅಂತ ಊರೊಳಗೆ ಬರಬೇಕಾದಂಥ ಪರಿಸ್ಥಿತಿಯೊಳಗೆ ಬಸವಣ್ಣನ ಅವತಾರವಾಯಿತಲ್ಲ. ನಾವೆಲ್ಲರೂ ಸಮಾನರು ಅಂತ ಸಾರಿದಂಥ ಮಹಾತ್ಮ ಸಮಾನತೆಯ ಹರಕಾರ ಜಗಜ್ಯೋತಿ ಬಸವೇಶ್ವರರು. ನೀತಿಯ ಸೂತ್ರವಾ ಹಿಡಿದನು ಬಸವ, ಜಾತಿಯ ಭೂತವ ಬಿಡಿಸಿದ ಬಸವ, ಜನಮನದ ಉಸಿರಾಗಿ ಮಿಡಿದನು ಬಸವ, ಜಗಜ್ಯೋತಿ ಎಂದೆನಿಸಿ ಬೆಳೆದನು ಬಸವ, ಬಸವ ನೀತಿಯ ಸೂತ್ರವ ಹಿಡಿದನು ಬಸವ, ನೀತಿಯ
ಜಾತಿಯ ಸೂತ್ರವ ಹಿಡಿದನು ಬಸವ, ಜಾತಿಯ ಭೂತವ ಬಿಡಿಸಿದ ಬಸವ, ಜಾತಿಯ ಭೂತವ ಬಿಡಿಸಿದ ಬಸವ, ಜನಮನದ ಉಸಿರಾಗಿ ಮಿಡಿದನು ಬಸವ, ಜನಮನದ ಉಸಿರಾಗಿ ಮಿಡಿದನು ಬಸವ, ಜಗಜ್ಯೋತಿ ಎಂದೆನಿಸಿ ಬೆಳೆದನು ಬಸವ, ನೀತಿಯ ಸೂತ್ರವಾಗಿ ಹಿಡಿದನು ಬಸವ, ಜಾತಿಯ ಭೂತವ ಬಿಡಿಸಿದ ಬಸವ. ಭಕ್ತಿ ಭಂಡಾರಿಯಾಗಿ ಬೆಳೆದನು ಬಸವ, ಭಕ್ತಿ ಭಂಡಾರಿಯಾಗಿ ಕಂಡನು ಬಸವ, ಕಲ್ಯಾಣಪುರದೊಡೆಯ ಎನಿಸಿದ ಬಸವ, ಕಲ್ಯಾಣಪುರದೊಡೆಯ ಎನಿಸಿದ ಬಸವ, ಕರುಣಾಳು ರೂಪದೇ ಸಲುಹಿದ ಬಸವ, ಕರುಣಾಳು ರೂಪದೇ ಸಲುಹಿದ ಬಸವ, ಭಸ್ಮ ಧರಿಸಿ ಭವರೋಗ ಕಳೆದನು ಬಸವ, ಲಿಂಗವಂತ ಧರ್ಮ ಜ್ಯೋತಿ ಬೆಳಗಿದ ಬಸವ, ಲಿಂಗವಂತ ಧರ್ಮ ಜ್ಯೋತಿ ಬೆಳಗಿದ ಬಸವ, ವಿಶ್ವ ತುಂಬ ನಿನ್ನ ಕೀರ್ತಿ ಹರಡಿದೆ ಬಸವ, ವಿಶ್ವ ತುಂಬ ನಿನ್ನ ಕೀರ್ತಿ ಹರಡಿದೆ ಬಸವ. ಅರಿವಿನ ದೀಪ ಬೆಳಸಿ ಬೆಳೆದನು ಬಸವ, ಅರಿವಿನ ದೀಪ ಬೆಳಸಿ ಬೆಳೆದನು ಬಸವ, ದಾನ ಗಂಗೆಯನು ಹರಸಿದ ಬಸವ, ದಾನದ ಗಂಗೆಯ ಹರಸಿದ ಬಸವ, ಸಂಗನಾಚರಣದಲ್ಲಿ ನಲಿದನು ಬಸವ, ಸಂಗನಾಚರಣದಲ್ಲಿ ನಲಿದನು ಬಸವ, ಕರುಣಾಳು ರೂಪದಿ ಸಲುಹಿದ ಬಸವ, ಲಿಂಗವಂತ ಧರ್ಮ ಜ್ಯೋತಿ ಬೆಳಗಿದ ಬಸವ, ಲಿಂಗವಂತ ಧರ್ಮ ಜ್ಯೋತಿ ಬೆಳಗಿದ ಬಸವ, ವಿಶ್ವ ತುಂಬ ನಿನ್ನ ಕೀರ್ತಿ ಹರಡಿದೆ ಬಸವ, ವಿಶ್ವ ತುಂಬ ನಿನ್ನ ಕೀರ್ತಿ ಹರಡಿದೆ ಬಸವ, ವಿಶ್ವ ತುಂಬ ನಿನ್ನ ಕೀರ್ತಿ ಹರಡಿದೆ ಬಸವ. ಬ ಎಂಬಲ್ಲಿಯನ್ನ ಬವಹರಿಯುತ್ತಯ್ಯ, ಸ ಎಂಬಲ್ಲಿ ಸರ್ವಜ್ಞನಾದೆನಯ್ಯ, ವ ಎಂಬ ಅಕ್ಷರದಲ್ಲಿ ವಚಿಸದೆ ಅಳವಿಲ್ಲ. ಇದು ಕಾರಣ ಬಸವ ಎಂಬ ತ್ರಯೋ ಅಕ್ಷರವನ್ನ ಆನು ಹಗಲಿರಳು ಗುಹೇಶ್ವರ ಲಿಂಗದಲ್ಲಿ ಜಪಿಸುತ್ತಿದ್ದೇನಯ್ಯ. ಬಸವ ಎಂದರೆ ವ್ಯಕ್ತಿಯಲ್ಲ, ಬಸವ ಎಂದರೆ ಜಾತಿಯಲ್ಲ, ಬಸವ ಎಂದರೆ ಸಾಕ್ಷಾತ್ ಮುಕ್ಕಣ್ಣನ ನಾಮಸ್ಮರಣೆ ಅಂತ ತಿಳ್ಕೋಬೇಕು. ಅಂತಹ ಬಸವಣ್ಣ ಕನ್ನಡ ನಾಡಿನಲ್ಲಿ ಜನಿಸದೇ ಇದ್ದರೆ ಇವತ್ತು ಯಾರು ನಾವು ಲಿಂಗ ಕಟ್ಟಿಕೊಳ್ಳಿಕ್ಕೆ ಅವಕಾಶ ಸಿಗ್ತಿರ್ಲಿಲ್ಲ. ಶರಣ ಬಂಧುಗಳೇ, ನೀವೆಲ್ಲರೂ ಲಿಂಗವನ್ನು ಕಟ್ಟಿಕೊಳ್ಳ್ರಿ. ನೀವು ಎಲ್ಲರೂ ಲಿಂಗವನ್ನು ಕಟ್ಟಿಕೊಂಡು ಲಿಂಗ ಪೂಜೆ ಮಾಡಿಕೊಳ್ಳಿಕ್ಕೆ ನೀವು ಅಧಿಕಾರಿಗಳು ಅಂತ ಎಲ್ಲರನ್ನ ಒಪ್ಪಿಗೆಯಿಂದ ಕರೆದು ಇಷ್ಟಲಿಂಗ ಕೊಟ್ಟವನೇ ಬಸವಣ್ಣ. ಅಂತ ಬಸವಣ್ಣ ಇವತ್ತ ಅಕ್ಷಯ ತೃತೀಯ ದಿವಸ ಜನಿಸಿ ಬಸವ ಜಯಂತಿಯ ನಿಮಿತ್ತವಾಗಿ ಇವತ್ತಿ ಸೋಂಪೂರ ಗ್ರಾಮದೊಳಗೆ ಪುರಾಣ ಯಾವುದರ ನಿಮಿತ್ತ ಅಂತ ಕೇಳಿದರೆ ಆ ಬಸವಣ್ಣ ಹುಟ್ಟಿರುವ ದಿವಸವೇ ಅದರ ನಿಮಿತ್ತವಾಗಿ ಸೋಂಪೂರು ಗ್ರಾಮದಲ್ಲಿ
ಶರಣ ಬಸವನ ಪುರಾಣವನ್ನು ತಾವೆಲ್ಲರೂ ಸವಿಸ್ತರವಾಗಿ ಕೇಳ್ತಾ ಇದ್ದೀರಲ್ಲ. ಶರಣರಾಗಿರತಕ್ಕಂಥವರು ಹೇಗಿರಬೇಕು ಅಂತ ಬಯಸ್ತಾರೆ ಅಂದರೆ, ಎಚ್ಚರವಿರಬೇಕು ನಡೆನುಡಿಯಲ್ಲಿ, ಮತ್ಸರವಿರಬೇಕು ಈ ಭವದಲ್ಲಿ, ಹುಚ್ಚನಾಗಿರಬೇಕು ಜನರ ಕಣ್ಣಲ್ಲಿ, ಮನ ಅಚ್ಚು ಒತ್ತಿದಂತಿರಬೇಕು ಲಿಂಗದಲ್ಲಿ. ಹೆಂಗಿರ್ಬೇಕಂತ? ಎಚ್ಚರವಿರಬೇಕು. ಎಲ್ಲಿ ಎಚ್ಚರ? ಹೇ ಮಾನವ, ನಿನ್ನ ನಡೆಯಲ್ಲಿ ಎಚ್ಚರವಿರಲಿ, ನಿನ್ನ ನುಡಿಯಲ್ಲಿ ಎಚ್ಚರವಿರಲಿ. ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದರೆ ಹಿಡಿದಿರುವ ಲಿಂಗವೇ ಘಟಸರ್ಪವಾಗಿ ಕಚ್ಚದು ಕೂಡಲ ಸಂಗಮ ದೇವ. ನೀನು ಬಾಯಿಯೊಳಗೊಂದು ಆಡೋದು, ಮನಸ್ಸಿನೊಳಗೊಂದು ಮಾಡಿಕೊಂಡಿ ಅಂದ್ರ ನೀನು ಲಿಂಗ ಪೂಜೆಗೆ ಏನ ಇಷ್ಟ ಲಿಂಗವನ್ನು ಕಟ್ಟಿಕೊಂಡು ಎಡಗೈಯೊಳಗೆ ಲಿಂಗ ಪೂಜೆ ಮಾಡುವಾಗ ಲಿಂಗವೇ ನಿನಗೆ ಘಟಸರ್ಪವಾಗಿ ಕಸ್ತದ. ನಡೆನೂ ಒಂದೇ ಇರಲಿ, ನುಡಿನೂ ಒಂದೇ ಇರಲಿ. ಅದಕ್ಕೆ ಷಣ್ಮುಖ ಶಿವಯೋಗಿಗಳ ಬಯಸ್ತಾರೆ, ಎಚ್ಚರ ಎಲ್ಲಿರಬೇಕು ಅಂದ್ರ ನಮ್ಮ ನಡೆಯಲ್ಲಿ ಮತ್ತು ನಮ್ಮ ನುಡಿಯಲ್ಲಿ ಎಚ್ಚರವಾಗಿರಬೇಕು. ಮಚ್ಚರವಿರಬೇಕು ಈ ಭವದಲ್ಲಿ. ಹೇ ಪರಮಾತ್ಮ, ಇದೊಂದು ಸಾರಿ ಮಾನವ ಜನ್ಮವನ್ನು ಕೊಟ್ಟು ಹುಟ್ಟಿಸಿಬಿಟ್ಟಿದಿ. ಇನ್ನೇಮಿ ನನಗೆ ಹುಟ್ಟಲಾರ್ದಂಗ, ಇನ್ನೇಮಿ ತಾಯಿ ಗರ್ಭಕ್ಕೆ ಬರಲಾರ್ದಂಗ ನನಗೆ ಒಳ್ಳೆಯ ಸದ್ಗುಣವನ್ನು ಕೊಟ್ಟು, ಸದ್ಬುದ್ಧಿಯನ್ನು ಕೊಟ್ಟು, ಶರಣರು, ಸಂತರು, ಫಕೀರರು, ಪೈಗಂಬರರ ಸೇವೆಯನ್ನು ಮಾಡಿ ಮುಕ್ತಿ ಮಂದಿರಕ್ಕೆ ಹೋಗುವಂಥ ಒಂದು ದಾರಿಯನ್ನು ತೋರು ಅಂತ ಈ ಪ್ರಪಂಚದ ಮೇಲೆ ಮತ್ಸರ ಬರಬೇಕು ಪ್ರಪಂಚದ ಮೇಲೆ ಅಂತ ಹೇಳ್ತಾರೆ. ಹುಚ್ಚನಾಗಿರಬೇಕು ಜನರ ಕಣ್ಣಲ್ಲಿ. ನಾವು ಹೆಂಗಿರಬೇಕು ಅಂದರೆ, ಅದಕ್ಕೇನು ಗೊತ್ತದ ಹೇಳ ನಂಗಿರ್ಬೇಕಂತ. ಎಲ್ಲ ಗೊತ್ತದ ನಂಗೆ ಅಂದೇವು ಅಂದ್ರೆ ನಮ್ಮನ್ನು ಒಯ್ದು ಎಲ್ಲಿ ಕೆಡುತ್ತಾರ ಗೊತ್ತಿಲ್ಲ. ಬಸವಣ್ಣನೇ ಹೇಳ್ತಾನೆ, ಹೊಗಳಿ ಹೊಗಳಿ ಎನ್ನ ಹೊನ್ನ ಸೂಲ ಕಿಕ್ಕಿದರಯ್ಯ. ಭಾರಿ ಶಾಣೆ ಭಾರಿ ಚಂದ ಮಾಡ್ತಾರೆ ಕಾರ್ಯಕ್ರಮ, ಅವರೇ ಓಡಾಡ್ತಾರೆ ಅಂತ ಮ್ಯಾಕ ಒಯ್ದು ಒಂದು ಸಾರಿ ಕೈ ಬಿಟ್ರು ಅಂದ್ರೆ ಹೇಳಕ್ಕೆ ಬರ್ಲಾರ್ದಂಗೆ. ಅದಕ್ಕೆ ಹೇಳ್ತಾರೆ ಷಣ್ಮುಖ ಶಿವಯೋಗಿಗಳು ಹೇಳ್ತಾರೆ ಏನಂತ, ಹುಚ್ಚರಂತಿರಬೇಕು ಜಗದ ಜನರ ಕಣ್ಣಲ್ಲಿ, ನನಗೇನು ಗೊತ್ತಿಲ್ಲ ಅನ್ನುವ ರೀತಿ ಇರಬೇಕು. ಹೆಂಗ? ಬೂದಿ ಮುಚ್ಚಿದ ಕೆಂಡದಂತೆ. ಮ್ಯಾಗ ಬೂದಿ ಕಾಣ್ತಿರ್ತದ, ಬೂದಿ ಗಾಳಿಗೆ ಹೋಯ್ತು ಅಂದ್ರೆ ಒಳಗ ಬೆಂಕಿ ಹೆಂಗ ನಿಗಿ ಇರ್ತದ. ಹಂಗ ನಾವೆಲ್ಲರೂ ಜಗತ್ತಿನ ಕಣ್ಣಿಗೆ ಏನೂ ಇಲ್ಲಾರ್ದಂಗೆ ಇರಬೇಕಂತ ಒಳಗ ಭಗವಂತನ ನಾಮ ಸ್ಮರಣೆ ಹೃದಯದೊಳಗೆ ಯಾವಾಗಲೂ ತುಂಬಿರಬೇಕಂತ. ಮನ ಅಚ್ಚೊತ್ತಿದಂತಿರಬೇಕು ಲಿಂಗದಲ್ಲಿ. ನಿನ್ನ ಮನಸ್ಸು ಎಲ್ಲಿರಬೇಕು? ನಮ್ಮ ಮನಸ್ಸು ಹೈನಿತ್ತಂದ್ರ ಇಲ್ಲಿ ಬಂದು ಪುರಾಣ ಕುಂತಿದ್ರಿ ಅಂದ್ರೆ ಹಾಲಿನ ಸ್ವಾರಿ ಕಡೆ ಇರ್ತದೆ. ಮತ್ತು ಪ್ರಸಾದ ಮಾಡಿ ಬಂದಿದ್ರಿ, ನಿಮ್ಮ ಮನೆ ಯಜಮಾನ್ರು ಊಟಕ್ಕೆ ಬಂದಿರಲಿಲ್ಲ ಅಂದ್ರೆ ನೀವರ 12ಕ್ಕೆ ಹೋಕ್ಕಿರಿ, ಮತ್ತು ನಮ್ಮ ಗೌಡರೇ ಊಟ ಮಾಡಿಲ್ಲ, ಹೆಂಗೆ ಮಾಡಬೇಕು ಅಂತ ಮನಸ್ಸ ಗೌಡನ ಊಟದ ಕಡೆ ಹೊಕ್ಕದ. ಹೊಕ್ಕದ ಇಲ್ಲ. ಮನಸ್ಸರೇ ಕರ್ಕೊಂಡು ಬಂದಿರ್ತೀರಿ, ಶರೀರ ಕರ್ಕೊಂಡು ಬಂದಿರ್ತೀರಿ, ಒಂದು 4 ನುಡಿ ಪುರಾಣ ಕೇಳಬೇಕು ಅಂತ ಕರ್ಕೊಂಡು ಬಂದಿರ್ತದ ಮನಸ್ಸು ಕರ್ಕೊಂಬಂದು ದೇಹ ಕುಂದ್ರಸ್ತದ, ಅದು ಕಡೆಯಕ್ಕಾಗ್ತದೆ. ಬಾಡಿ ಈಸ್ ಇಲ್ಲಿ ಪ್ರೆಸೆಂಟ್ ಇರ್ತದ, ದೇಹ ಪ್ರೆಸೆಂಟ್ ಇರ್ತದ, ಮನಸ್ಸು ಮಾತ್ರ ಬೇರೆ ಕಡೆ ಹೋಗಿರ್ತದ. ಅದಕ್ಕೆ ಅವ್ರಂತಾರ ಮನ ಅಚ್ಚೊತ್ತಿದಂತಿರಬೇಕು ಲಿಂಗದಲ್ಲಿ. ನಿನ್ನ ಮನಸ್ಸು ಯಾವಾಗಲೂ ಲಿಂಗದಲ್ಲಿರಬೇಕು. ಲಿಂಗ ಅಂದ್ರೆ ಕೊಳ್ಳ ಕಟ್ಕೊಂತಿರಲ್ಲ, ಅದು ಕಲ್ಲಪ್ಪನ ಲಿಂಗ ಅಲ್ಲ ಹೇಳಕತ್ತಿದ್ದು. ಲಿಂಗ ಅಂದರೆ ಜ್ಞಾನ, ಲಿಂಗ ಅಂದರೆ ಪರಿಪೂರ್ಣ, ಲಿಂಗ ಅಂದರೆ ಪರಮಾತ್ಮ. ಲೀಯತೆ ಗಮ್ಯತೆ ಇತಿ ಲಿಂಗ. ಬಸವಣ್ಣ ಯಾವ ಲಿಂಗವನ್ನು ಬಯಸ್ತಾ? ಇಷ್ಟಲಿಂಗದ ಜೊತೆಗೆ ಸ್ಥಾವರ ಲಿಂಗ. ಸ್ಥಾವರ ಲಿಂಗದಿಂದ ನಿರಾಕಾರವಾದ ಲಿಂಗ. ಅದು ಹೇಗೆ? ಜಗದಗಲ, ಮುಗಿಲಗಲ, ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ. ನಿಮ್ಮೊಳಗೂ ಲಿಂಗ ಅದ,
ಇರಿವಿ 84 ಲಕ್ಷ ಜೀವರಾಶಿಯೊಳಗ ಲಿಂಗ ಅದ. ಆ ಲಿಂಗದ ಕಡೆಗೆ ನಿಮ್ಮ ಲಕ್ಷ್ಯ ಇರಬೇಕು. ಇಂತಿ ಗುಣವುಳ್ಳಾತನೇ ಅಚ್ಚ ಶರಣನೆಂಬೆನಯ್ಯ ಖಂಡೇಶ್ವರ ಲಿಂಗದಲ್ಲಿ. ಇಂಥವರಿಗೆ ಶರಣರು ಅನ್ಬೇಕಂತ್ರಿ. ನಾವೆಲ್ಲರಿಗೂ ಶರಣರನ್ನಕ್ಕಾಗೋದಿಲ್ಲ, ಎಲ್ಲರಿಗೂ ಗುರುಗಳು ಅನ್ನಕ್ಕ. ಹಂಗಾರಿ ನಾವು ಸುಮ್ ದಬಾ ದಬಾ ಒಬ್ರು ಬಿದ್ರಂದ್ರೆ ಹಂಗ ದಬಾ 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 ಕಾಲು ಬೀಳ್ಕೊತ ಹೋಗೋದು. ಒಬ್ರು ಕಾಣಿಕೆ ಕೊಟ್ರಂದ್ರೆ ಎಲ್ಲರೂ ಕಾಣಿಕೆ ಕೊಟ್ಕೋತ ಹೋಗೋದು. ಜನ ಮರಳು, ಜಾತಕ ಮರಳು. ಮನುಷ್ಯ ಏನ್ ಮಾಡಬೇಕು? ಪರೀಕ್ಷೆ ಮಾಡಬೇಕು. ನನ್ನ ಗುರು ಹೆಂಗಿರ್ ಈಗ ಅಂತೀರಲ್ಲೇವ, ಅತ್ತೆ ಅದಕ್ಕೆ ಮಗಳು ಕೊಡ್ಬೇಕಾದ್ರೆ ಏನಂತೀರಿ? ಅತ್ತಿ ನೋಡ್ತಾಳ ರೊಕ್ಕ, ಅತ್ತಿ ನೋಡೋದು ಏನ್ ನೋಡ್ತಾಳ? ರೊಕ್ಕನ ಹಳೆಯ ಇನ್ಕಮ್ ನೋಡ್ತಾಳ ಅತ್ತಿ. ಮಗಳು ನೋಡ್ತಾಳ ಸೌಂದರ್ಯ, ಮಾವ ನೋಡ್ತಾನ ಸಂಸ್ಕಾರ. ಮಾವ ಸಂಸ್ಕಾರ ನೋಡ್ತಾನ ಮಗಳು ಕೊಡಾಗ, ಅತ್ತಿ ಮನಿ ಹಣ ನೋಡ್ತಾಳ ಅತ್ತಿ. ಮಗಳು ಸೌಂದರ್ಯ ನೋಡ್ತಾಳೆ. ತಂದಿ ಅದಾವ, ಆ ಮನೆಗೆ ಹೆಣ್ಣು ಕೊಟ್ರೆ ಸಂಸ್ಕಾರ ಐತೆ ಇಲ್ಲೋ ಅಂತ ನೋಡ್ತಾರೆ. ಕೊಡತಕ್ಕಂಥ ಅತ್ತಿನೂ ಕೂಡ ಹೆಣ್ಣು ಕೊಡುವಾಗ ಅವನಿಗೆ ಸಂಸ್ಕಾರ ಐತೆ ಇಲ್ಲೋ, ಅವರು ಸತ್ಸಂಗದೊಳಗೆ ಕೂಡ್ತಾರಿಲ್ಲೋ, ಅವರು ಮನೆಯೊಳಗೆ ದಾನ ಧರ್ಮ ಮಾಡ್ತಾರಿಲ್ಲೋ, ನನ್ನ ಮಗಳ ಈ ಮನೆಗೆ ಕೊಟ್ಟೆ ಅಂದ್ರ ಸಮೃದ್ಧಿಯಾಗಿ ಸಂಸಾರ ಮಾಡ್ತಾಳ ಇಲ್ಲೋ ಅನ್ನುವಂಥ ಸಂಸ್ಕಾರವನ್ನು ಯಾವ ಅತ್ತಿ ನೋಡಿ ಹೆಣ್ಣು ಕೊಡ್ತಾಳೋ ಆ ಮಗಳ ಜೀವನ ಸುಂದರವಾಗ್ತದೆ. ಅದಕ್ಕೆ ಹೇಳ್ತಾರೆ ಶರಣರು, ನಡೆನುಡಿಯಲ್ಲಿ ಎಚ್ಚರವಿರಬೇಕು, ಈ ಭವದಲ್ಲಿ ಮತ್ಸರವಿರಬೇಕು, ಜನರ ಕಣ್ಣಲ್ಲಿ ಹುಚ್ಚನಂತಿರಬೇಕು, ಮನ ಅಚ್ಚೊತ್ತಿದಂತಿರಬೇಕು ಲಿಂಗದಲ್ಲಿ ಅಂತ ಹೇಳದಂಗೆ ಶರಣರು ಅಂತ ಯಾರಿಗೆ ಕರೀತಾರೆ ಅಂದ್ರೆ ಬೂದಿ ಮುಚ್ಚಿದ ಕೆಂಡದಂತೆ ಸದಾ ಭಗವಂತನ ಸೇವೆಯನ್ನ ಮಾಡ್ತಾ ತಮಗೆ ಯಾವ ಕಾಯಕ ಇರ್ತದೋ ಆ ಕಾಯಕದಲ್ಲಿ ತೃಪ್ತಿಯಾಗಿರ್ತಾರೆ, ಮನಸ್ಸು ತೃಪ್ತಿ ಇರ್ತದೆ. ನಮ್ಮದಲ್ಲಿ ಹಂಗದೇವ. ನನ್ನ ಗಂಡ 10,000ಕ್ಕೆ ದುಡಿತಿದ್ದ ಅಂದ್ರೆ ಮಗ್ಗಲ ಮನೆ 20,000 ದುಡಿತಿದ್ದ ಅಂದ್ರೆ ಅದನ್ನೇ ಗಂಡನ ಮುಂದೆ ಹೇಳೋದು ದಿನ ವಟ 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 ವಟ. ಕಾಯಕದಲ್ಲಿ ನಿರತ ನಾದೆವು ಅಂದ್ರೆ ಯಾವುದೇ ಕಾಯಕ ಇರಲ್ರಿ, ಯಾವುದೇ ಇರಲಿ ಕಾಯಕ, ಆ ಕಾಯಕದೊಳಗ ಮನುಷ್ಯ ತೃಪ್ತಿ ಪಡಬೇಕು. ಹಣದೊಳಗೆ ನೆಮ್ಮದಿ ಇಲ್ಲಿವ, ಮೈ ಮೇಲೆ ಹಾಕೊಂಡಂತ ಆಭರಣಗಳಿಂದ ನೆಮ್ಮದಿ ಸಿಗೋದಿಲ್ಲ. ನಿಮ್ಮ ಗಂಡ ಒಕ್ಕಲುತನವೇ ಮಾಡಲಿ, ನೌಕರಿನೇ ಮಾಡಲಿ, ಆತ ಚಾಕ್ರಿನೇ ಮಾಡಲಿ, ಮನೆಗೆ ಬರುವಾಗ ಧರ್ಮ ಪತ್ನಿಯಾಗಿರ್ತಕ್ಕಂಥವಳು ನಕ್ಕೊಂತ ಹಸನ್ಮುಖಿಯಾಗಿ ಗಂಡನಿಗೆ ಒಂದಿಷ್ಟು ಕುಡಿಲಿಕ್ಕೆ ನೀರು ಕೊಟ್ಟು ಸಂತೋಷದಿಂದ ಮಾತಾಡಿದ್ರೆ ಆ ಮನುಷ್ಯನ ಮನಸ್ಸು ಹೆಂಗಿರ್ತದ ನೋಡ್ರಿ, ಪ್ರಸನ್ನತೆ ಇರ್ತದೆ. ಮತ್ತು ಅವ ಬರೋದ್ರಿಗೆ ಹೊಲದಿಂದ ಬಂದು ಗಳೆ ಗಾಡಿ ಕೊಳ್ಳ ಹರಿದ ಮನೆಗೆ ಬರೋದ್ರಾಗೆ ಟಗರದಲ್ಲಿ ತಗೊಂಡು ಮತ್ತು ಕಟ್ಟಿರೊಟ್ಟಿ ಬೆಂಗಿ ಪುಡಿ ಖಾರ ಇಟ್ಟು ಮತ್ತು ಅವ ಬರೋದ್ರಾಗೆ ಮಕ್ಕೊಂಡ್ರೆ ಅವ ಯಾಕೆ ಮನೆಗೆ ಬರ್ತಾನೆ, ಹೋಗೇ ಬಿಡ್ತಾನೆ ಆ ಕಡೆ ಸನ್ಯಾಸಿಯಾಗಿ. ಶರಣರು ಯಾಕೆ ಹೇಳ್ತಾರೆ? ಜೀವನ ಒಬ್ಬರನ್ನ ಒಬ್ಬರು ತಿಳಿದು ಬದುಕುವುದೇ ಸಮರಸ. ಆ ಸಮರಸ ಜೀವನವನ್ನ ಮಾಡಿದರು ಶರಣರು. ಶರಣ ಬಸಪ್ಪನವರು ಸಮರಸವಾದ ಜೀವನವನ್ನ ಮಾಡಿದರು. ನಿನ್ನೆಯ ದಿವಸ ಶರಣರು ವೈರಾಗ್ಯದ ಗಾಳಿ ಬೀಸಿದೆ, ದೇಶವನ್ನ ಸಂಚಾರ ಮಾಡ್ತಾ ಬೆಳಗುಂಪಿ, ಬಸವಪಟ್ಟಣ ಸಾಕಷ್ಟು ಕಡೆ ಹೋಗಿ ಶಿವಪುರಾಣವನ್ನ ಮಾಡ್ತಾ ಎಲ್ಲಿ ಉಳಿತಾರೋ ಅಲ್ಲಿ ದಾಸೋಹ ನಡಿಬೇಕು ಶರಣಬಸಪ್ಪನವರಿಗೆ. 196,000 ಶರಣರಿಗೆ ಬಸವಣ್ಣ ಅದು ದಾಸೋಹ. ಅವನೊಂದು ನೇಮ ಇತ್ತು. ಬಸವಣ್ಣನವರ ನೇಮ, ಶರಣ ಬಸಪ್ಪನವರ ನೇಮ ಎರಡೂ ಒಂದೇವ. ಬಸವಣ್ಣ ನಡೆದಂತೆ
ಬಸವಣ್ಣ ಏನು ಶಾಸನವನ್ನು ಮಾಡಿಟ್ನೋ ಅದನ್ನು ನಡೀಲಿಕ್ಕೆ ಶರಣ ಬಸವನಾಗಿ ಅವತಾರವನ್ನು ತಾಳಿದ್ದಾನೆ. ಕಲ್ಯಾಣದಲ್ಲಿ 1,96,000 ಶರಣರು ಪ್ರತಿದಿನ ದಾಸೋಹದೊಳಗೆ ಪ್ರಸಾದ ಮಾಡುತ್ತಿದ್ದರು. ಬಸವ ಕಲ್ಯಾಣದಲ್ಲಿರುವ ಶರಣರು ಒಂದು 100 ರೂಪಾಯಿ ಅವರು ದುಡಿದ್ರು ಅಂದ್ರೆ 50 ರೂಪಾಯಿ ದಾಸೋಹಕ್ಕೆ ಕೊಡ್ತಿದ್ರು. ನೀವೆಟ್ಟು ಕೊಟ್ಟಿರಿ? ಕಮಿಟಿಯವರು ಹಿಟ್ಟು ಹಾಕ್ತಾರ, ರೊಟ್ಟಿ ಮಾಡ್ಕೊಂಡು ಬರ್ರಿ ಅಂದ್ರೆ ಎಂದ್ ಹೇಳ್ಯಾರ, ಎಂದ್ ಹಿಟ್ಟು ಹಾಕ್ಯಾರೋ, ಇನ್ನ ಈಗ ಒಬ್ರು 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 ಅದು ಅದ್ರಾಗ ಹೆಣ್ಮಕ್ಳು ಮುಗ್ಗಲಿದ್ರಂದ್ರೆ ಶಾಣ ಬಸಪ್ಪನ ರೊಟ್ಟಿ ಅಲ್ಲೇ ಮನೆಯಾಗೆ ಆಗಿರ್ತಾವ, ಅಲ್ಲೇ ಮನೆಯಾಗೆ ಆಗಿರ್ತಾವ. ಆಗಿನ ಶರಣರು ತಮ್ಮ ದಾಸೋಹದ ನೇಮವನ್ನು ಬಿಡಲಿಲ್ಲ. ನಾವೇನಾರ ಕೊಡೋದು ಬರ್ತಂದ್ರೆ ಪದ್ಧತಿಗೆ ಹಚ್ತೇವ್ರಿ. ಹಿಂದೆ ಹಂಗೆ ಮಾಡ್ಕೊತ ಬಂದಾರಿ ಹಿರಿಯರು. ಯಾವ್ರು ಹೆಂಗೆ ಮಾಡ್ಯಾರ ಹಂಗ ಮಾಡೋದ್ರಿ, ಹೊಸದಿಲ್ಲ. ಶರಣರ ದಾರಿಯೊಳಗೆ ಸತ್ಸಂಗದೊಳಗೆ ಒಂದಿಷ್ಟು ದಾನ ಧರ್ಮ ಮಾಡಕ್ಕೆ ಕಲೀರಿ. ಒಂದು ಸಾಂಡ್ ಬೇಕವ ಸಂಸಾರಕ್ಕೆ ಭಾಳ ಗಳಿಸಿದ್ರಿ ಅಂದ್ರೆ ಯಾಕಡ್ರೆ ಅವತ್ತಡಿ ಸಾಂಡ ಬೇಕು. ಈಗ ಹೊಲಗಳಿಗೆ ಒಂದು ಸಾಂಡ ಮಾಡಿರ್ತೀರಿ, ಏನನ್ಬೇಕು ಜರಗಲ್ ಅವು. ನಮ್ಮ ಕಡೆ ಸಾಂಡ್ ಅಂತಾರೆ, ನಿಮ್ಮ ಕಡೆ ಜರಗಲ್ ಅಂತಾರೆ. ಒಂದು ಒಡ್ಡು ಮಾಡಿರ್ತೀರಿ, ಮಳೆಯಾಗಿ ಆ ಜರಗಲ್ಲಿಂದ ಎಲ್ಲ ನೀರು ಹೊಲಕ್ಕೆ ಸಮೃದ್ಧಿ ಆಗಲಿ ಅಂತ ಒಡ್ಡು ಹಾಕಿ ಅದಕ್ಕೆ ಜರಗಲ್ ಹಾಕಿರ್ತೀರಿ. ನೀರು ತುಂಬಿ ಹೊಲ ಸೋಸಲಾಡಿ ಹೆಚ್ಚಾದ ನೀರು ಒಡ್ಡು ಹೊಡಿಬಾರ್ದು ಅಂತ ಅಲ್ಲೊಂದು ಮೋರಿ ಮಾಡಿರ್ತೀರಿ. ಆ ಮೋರಿ ಒಳಗೆ ಹಾಯ್ದು ಹೋಗ್ಬೇಕು ನೀರು ಮತ್ತೊಬ್ಬರು ಹೊಲಕ್ಕೆ. ಮತ್ತು ಆ ಕಲ್ಲು ಕುಂದರಿಸಿ ಮೋರಿ ಬಿಡಲಿಲ್ಲ ಅಂದ್ರೆ ಒಡ್ಡು ಒಡ್ಕೊಂಡು ಹೋಗ್ತದೆ. ಹಂಗ ಸತಿಪತಿ ಎನ್ನುವಂಥ ಒಡ್ಡಿನೊಳಗೆ, ಸಂಸಾರ ಅನ್ನುವ ಒಡ್ಡಿನೊಳಗೆ ನೀವು ದಾನ ಮಾಡಲಿಲ್ಲ, ಧರ್ಮ ಮಾಡಲಿಲ್ಲ, ಪರೋಪಕಾರ ಮಾಡಲಿಲ್ಲ, ಒಂದಿಷ್ಟು ಮತ್ತೊಬ್ಬರಿಗೆ ಒಂದು ದಿನದೊಳಗೆ ಒಂದು ತುಣುಕರೆ ಮತ್ತೊಬ್ಬರಿಗೆ ದಾನ ಮಾಡಲಿಲ್ಲ ಅಂದ್ರೆ ಕಾನನದ ಬೆಳದಿಂಗಳಂತೆ ನಿಷ್ಫಲ. ನೀವು ಮಾಡಿದ್ದೆಲ್ಲ ಜೀನಿ ಬದುಕು ಏನು ಕೂಡಿ ಇಡ್ರಿ. ನೀವು ಬಾಯ ಮಣ್ಣು ಹಾಕೊಂಡು ಕೂಡಿ ಇಡ್ರಿ. ಗಂಡ ಹೆಂಡ್ತಿ ಕಡೆಗೆ ಮಕ್ಕಳರ ಹಾಳು ಮಾಡೋ ಮಕ್ಕಳು ಹುಡ್ತಾವ ನಿಮಗೆ. ಇದನ್ನು ತಲೆಯಾಗಿಟ್ಟುಕೋರಿ ಬರೋದು. ಮಕ್ಕಳು ಹುಟ್ಟುವ ಗಳಿಕೆ ಮಾಡಿದ್ರಿ, ಮಕ್ಕಳು ಹುಟ್ಟುವ ಹಾಳು ಮಾಡಕ್ಕೆ. ಅವ್ರು ಯಾರು? ಪೂರ್ವ ಜನ್ಮದಲ್ಲಿ ನೀನು ಮಾಡಿರುವ ಕರ್ಮದ ಗೆಳೆಯರೇ ಇಂದು ಮಕ್ಕಳಾಗಿ ಹುಟ್ಟುತ್ತಾರೆ. ಮಕ್ಕಳಾಗಿ ಹುಟ್ಟುತ್ತವೆ ಅವು ಅಂತಿರ್ತಾವ ನೋಡು. ಯಾಕೆ ಹುಟ್ಟಿದೆಯೋ ನಾನು ಹೊಟ್ಟ್ಯಾಗ? ತಾಯಿ ನೋಡಬೇಕು. ಮಗ ಸಾಲಿ ಕೈಲಿ ಅಂತ ತಿಳ್ಕೊಂಡು ಧಾರವಾಡಕ್ಕೆ ಹಾಕಿರ್ತಾರೆ. ಅದು ವ್ಯಸನಿಯಾಗಿ ಕುಡಿದು ಕಲ್ತು ಆ ಕಡೆ ನೌಕರಿನೂ ಇಲ್ಲ, ಈ ಕಡೆ ಚಾಕ್ರಿನೂ ಇಲ್ಲ. ಊರಾಗ ಬಂದು ನಾ ಕುಡ್ರು ಉಡಾಳ ಹುಡುಗರನ್ನ ಕೆಡಿಸಿ ರಾತ್ರಿ 12 ಗಂಟೆಗೆ ಕುಡಿದು ಗಟಾರದಾಗ ಬಿದ್ದು ಮನೆಗೆ ಬಂದಾಗ ತಾಯಿಗೆ ಸಿಟ್ಟು ಬರ್ತದಿಲ್ಲೋ? ಯಾಕೆ ಹುಟ್ಟಿದೆಯೋ ನನ್ನ ಹೊಟ್ಟ್ಯಾಗ ಅಂತ ತಾಯಿ ಹೆಂಗೆ ಬೈತಾಳೋ ಹಂಗೆ ಬೈಯುವಂಥ ಪರಿಸ್ಥಿತಿ ನಮಗಾಗಬಾರ್ದು. ಅಂದರೆ ಇದ್ದದ್ರೊಳಗೆ ಹರಿದು ಹಂಚಿಕೊಂಡು ತಿನ್ನುವಂಥ ಕಾಗಿ ನೋಡಿ ನಮ್ಮ ಜೀವನವನ್ನು ಮಾಡಬೇಕು. ಕಾಗ್ಯವ ದಾನ ಧರ್ಮ ಮಾಡಲಿಲ್ಲ ನಿನ್ನ ಕೈಗಳು, ತೀರ್ಥಯಾತ್ರೆ ಕಾಣಲಿಲ್ಲ ನಿನ್ನ ಕಣ್ಗಳು, ಸದ್ವಿಚಾರ ಕೇಳಲಿಲ್ಲ ನಿನ್ನ ಕಿವಿಗಳು, ಬರಲಿಲ್ಲ ಬಾಯಿಗೆ ಹಿತದ ನುಡಿಗಳು. ಶ್ರೀ ಶರಣ ಬಸವನ ಭಜಿಸಿ ಬಾಳು ಮಾನವ, ಶ್ರೀ ಗುರುವಿನ ಪಾದ ಹಿಡಿದು ನಿತ್ಯ ಮಾಡು ದಾನವ. ಶ್ರೀ ಶರಣ ಬಸವನ ಭಜಿಸಿ ಬಾಳು ಮಾನವ, ಶ್ರೀ ಗುರುವಿನ ಪಾದ ಹಿಡಿದು ನಿತ್ಯ ಮಾಡು ದಾನವ. ಅನ್ಯ ಕೃತ್ಯಗೈದು ಆಗಬೇಡ ದಾನವ, ಅನ್ಯ ಕೃತ್ಯಗೈದು ಆಗಬೇಡ ದಾನವ. ಸದಾ ಸ್ಮರಣೆಯಿಂದ ನೀನು ದಾಟು ಈ ಭವ, ಸದಾ ಸ್ಮರಣೆಯಿಂದ ನೀನು ದಾಟು ಈ ಭವ. ಶ್ರೀ ಶರಣ ಬಸವನ ಭಜಿಸಿ ಬಾಳು ಮಾನವ.
ಬಯಸಿದೆ ಪರನಾರಿ ಪರಧನವ ಸದಾ ಬಯಸಿದೆ ಪರಮ ಪಾಪ ಕರ್ಮದಲ್ಲಿ ಮಿಂದು ಹೋಗಿದೆ ಪರಮ ಪಾಪ ಕರ್ಮದಲ್ಲಿ ಮಿಂದು ಹೋಗಿದೆ ಅನ್ನತನದ ಬದುಕಿನಲ್ಲಿ ನೀನು ಮುಳುಗಿದೆ ಅನ್ನತನದ ಬದುಕಿನಲ್ಲಿ ನೀನು ಮುಳುಗಿದೆ ಶರಣ ಎಂದರೆ ಸಾಕು ಧನ್ಯನಾಗುವೆ ಶರಣ ಎಂದರೆ ಸಾಕು ಧನ್ಯನಾಗುವೆ ಶ್ರೀ ಶರಣ ಬಸವೇಶನ ಭಜಿಸಿ ಬಾಳು ಮಾನವ ನಿನ್ನ ಕೈಗಳು ದಾನ ಧರ್ಮ ಮಾಡಲಿಲ್ಲ ನಿನ್ನ ಕೈಗಳು ತೀರ್ಥಯಾತ್ರೆ ಕಾಣಲಿಲ್ಲ ನಿನ್ನ ಕಣ್ಗಳು ತೀರ್ಥಯಾತ್ರೆ ಕಾಣಲಿಲ್ಲ ನಿನ್ನ ಕಣ್ಗಳು ಸದ್ವಿಚಾರ ಕೇಳಲಿಲ್ಲ ನಿನ್ನ ಕಿವಿಗಳು ಸದ್ವಿಚಾರ ಕೇಳಲಿಲ್ಲ ನಿನ್ನ ಕಿವಿಗಳು ಬರಲಿಲ್ಲ ಬಾಯಿಗೆ ಹಿತದ ನುಡಿಗಳು ಬರಲಿಲ್ಲ ಬಾಯಿಗೆ ಹಿತದ ನುಡಿಗಳು ಶ್ರೀ ಶರಣ ಬಸವೇಶನ ಭಜಿಸಿ ಬಾಳು ಮಾನವ ಪರಿಭ್ರಮೆಯ ಭ್ರಮೆಗೇಡಿ ನೀನಾಗಿದೆ ಪರಿಭ್ರಮೆಯ ಭ್ರಮೆಗೇಡಿ ನೀನಾಗಿದೆ ಒಂದಾದ ಬದುಕು ನಿನಗೆ ಹಿರಿದಾಗಿದೆ ಒಂದಾದ ಬದುಕು ನಿನಗೆ ಹಿರಿದಾಗಿದೆ ತೀರ್ಥಯಾತ್ರೆ ಪಾದಯಾತ್ರೆ ನೀನು ಮಾಡದೆ ತೀರ್ಥಯಾತ್ರೆ ಪಾದಯಾತ್ರೆ ನೀನು ಮಾಡದೆ ಅಜ್ಞಾನದಲ್ಲಿ ನೀನು ಮುಗ್ಧನಾಗಿಯೇ ಅಜ್ಞಾನದಲ್ಲಿ ನೀನು ಮುಗ್ಧನಾಗಿಯೇ ಶ್ರೀ ಶರಣ ಬಸವೇಶನ ಭಜಿಸಿ ಬಾಳು ಮಾನವ ಶ್ರೀ ಗುರುವಿನ ಪಾದ ಹಿಡಿದು ನಿತ್ಯ ಮಾಡು ದಾನವ ನಿತ್ಯ ಮಾಡು ದಾನವ ನಿತ್ಯ ಮಾಡು ದಾನವ ಧರ್ಮದ ಮೂಲವೇ ದಾನ. ಈ ದಾನ ಪರೋಪಕಾರವನ್ನ ಮಾಡಿಸ್ತದೆ, ಪುಣ್ಯಕ್ಕೆ ಎಡೆ ಮಾಡಿಕೊಡ್ತದೆ. ಅಂಥ ಒಂದು ಕಾಯಕವನ್ನು ಶರಣಬಸಪ್ಪನವರು ತಮ್ಮ ಮೂಲ ಮಂತ್ರದಲ್ಲಿ ಗುರುತಿಸಿಕೊಂಡ್ರು. ಔರಾದಿಯ ಗ್ರಾಮವನ್ನು ಬಿಟ್ಟು ಶರಣರು ಪರ್ತಾಬಾದಿಗೆ ಬರ್ತಾರೆ. ಪರ್ತಾಬಾದಿಗೆ ಬರುವುದರೊಳಗಾಗಿ ಪರ್ತಾಬಾದಿನೊಳಗೆ ಭೀಕರವಾಗಿರ್ತಕ್ಕಂಥ ಬರಗಾಲ ಬಿದ್ದಿತ್ತು. ಮಳೆ ಇಲ್ಲ, ಹಿಂಗಾರಿ ಇಲ್ಲ, ಮುಂಗಾರಿ ಬೆಳೆ ಇಲ್ಲ, ದನಕರುಗಳಿಗೆ ಮೇವಿಲ್ಲ. ದುಡಿದು ತಿನ್ನಬೇಕು ಅಂದ್ರೆ ಕೂಲಿ ಹಚ್ಚವರು ದಿಕ್ಕಿಲ್ಲ. ಬರಗಾಲದ ಬವಣೆಯಲ್ಲಿ ಪರ್ತಾಬಾದಿನ ಜನರು ಕುದಿತಿದ್ರು. ಒಂದಿಷ್ಟು ಪರಮಾತ್ಮ ಅನುಕೂಲ ಮಾಡಿಕೊಟ್ಟವರು ತಮಗೋಸ್ಕರವಾಗಿ ತೆಗೆದಿಟ್ಟುಕೊಂಡಿದ್ರು, ಮತ್ತೊಬ್ಬರಿಗೆ ಕೊಡ್ತಿರ್ಲಿಲ್ಲ. ದುಡಿದು ತಿನ್ನುವಂತ ಜನ ಪ್ರಾಣ ಉಳಿದ್ರೆ ಸಾಕು ಅಂತ ತಿಳ್ಕೊಂಡು ಬೇರೆ ಕಡೆ ಗೂಳೆ ಕಟ್ಟಿಕೊಂಡು ಹೋಗ್ತಿದ್ರು. ದನಕರುಗಳ ಮರುಗು ನೋಡ್ಲಾರ್ಕ ಸಾಕಿರ್ತಕ್ಕಂಥ ಎಮ್ಮೆಗಳನ್ನ, ಹಸುಗಳನ್ನ ಗೂಟಕ್ಕೆ ಹಗ್ಗ ಬಿಚ್ಚಿ ಎಲ್ಲರ ಹೋಗಿ ಮೈದ ಪ್ರಾಣ ಉಳಿಸ್ಕೊಳ್ಳಿ ಅಂತ ದನಕರುಗಳನ್ನ ಗೂಟಕ್ಕೆ ಕಟ್ಟಿರ್ತಕ್ಕಂಥ ದನಗಳನ್ನ ಬಿಟ್ಟು ಬಿಡುತ್ತಿದ್ರು.
ಹಸುವೆ ಎನ್ನುವಂತ ವಿಲವಿಲದ ಆಕಾರ ಪರ್ತಾಬಾದಿನಲ್ಲಿ ನಡೆದಿರುವಾಗ ಶರಣ ಬಸಪ್ಪನವರು ಅಡಿಯಿಟ್ಟು ಬರ್ತಾರೆ. ಆ ಪರಿಸ್ಥಿತಿಯನ್ನು ನೋಡ್ತಾರೆ, ಅವರು ಮರಗುತ್ತಾರೆ, ಶರಣರು ಮರಗುತ್ತಾರೆ. ಈ ಗುಣ ಎಲ್ಲರಿಗೂ ಬರುವುದಿಲ್ಲ. ಈ ಗುಣ ಬರುವುದಿಲ್ಲ. ಅಯ್ಯ ಆಗಿರ್ಬೇಕು ಬಿಡು, ಇದು ಜಲ್ದಿ ಬರ್ತದ. ಆದರೆ ನಿಮ್ಮ ಮನೆ ಮಗ್ಗಲ್ದವ್ರಿಗೆ ಒಂದಿಷ್ಟು ತ್ರಾಸ ಆಯ್ತು ಅಂದ್ರೆ ಬೇಷ್ ಆಗ್ಯದ ಅಂತ ತಿಳ್ಕೊಂಡು ಮನ್ಯಾಗ ಹೋಗಿ ಪೈಸಾ ಮಾಡ್ಕೊಂಡು ಹೋಗ್ಕೊಂಡ್ರೆ ನಿಮಗೇನು ದಯಾಗುಣ ಅಂತಾರಂದಿರ. ಅವರ ದುಃಖಕ್ಕೆ ನೀವಂತೂ ಆಗೋದಿಲ್ಲ. ಯಾರ ದುಃಖವನ್ನು ಅಪ್ಪನೂ ತಗೊಳ್ಳೋದಿಲ್ಲ. ಹೆಂಡತಿ ದುಃಖ ಗಂಡ ತಗೊಳ್ಳೋದಿಲ್ಲ, ಗಂಡನ ದುಃಖ ಹೆಂಡತಿ ತಗೊಳ್ಳೋದಿಲ್ಲ. ತಗೊಂಡ್ರಿ ಅವು ಯಾರ? ಯಾರು ತಗೊಳ್ಳೋದಿಲ್ಲ. ಆದರೆ ಮಗ್ಗಲ ಮನೆಯವರಿಗೆ ತ್ರಾಸಾಗಿತ್ತಂದ್ರೆ ಹಿಂಗಾಗಬಾರ್ದಾಗಿತ್ತಲ್ಲಪ್ಪ ಶರಣ ಬಸವೇಶ. ಅವರಿಗೊಂದಿಷ್ಟು ಬಹಳ ಸಂಕಟದಾಗದಾರ, ನಮಗೆ ದೇವರು ಒಂದಿಷ್ಟು ಕೊಟ್ಟಾನ, ನಾವು ಸಂತೃಪ್ತರದೇವು. ನಿಮ್ಮ ಕೈಲೇ ಆದ್ರೆ, ನಿಮ್ಮ ಕೈಲೇ ಸಹಾಯ ಮಾಡಬೇಕು ಅಂತ ಅನಿಸ್ತಿತ್ತಂದ್ರೆ ಸಹಾಯ ಮಾಡ್ರಿ. ಇರಲಿಲ್ಲ ಅಂದ್ರೆ ಕೇಡ ಮಾಡೋದು, ಕೇಡ ಮನಸ್ಸಿನೊಳಗೂ ಬಗಿಬಾರದು. ಅದು ಕಿಚ್ಚ ಹೊರಗೆ ಕಾಣೋದಿಲ್ಲೇವ. ಕಿಚ್ಚ ಎಲ್ಲಿಟ್ಟಾನ ದೇವ್ರ? ಎಲ್ಲಿಟ್ಟಾನ್ರಿ? ಅದಕ್ಕೇನಂತೀರಿ? ಹೊಟ್ಟೆಯಾಗದತ್ರಿ ಕಿಚ್ಚ. ಐತಿಲ್ರಿ. ಮತ್ತೆ ಒಂದೊಂದು ಕಿಲೋ ತಿತ್ತಾರ ಒಬ್ರು ಹೆಣ್ಮಕ್ಳ ಅನ್ನ. ಅದು ಮುಂಜಾನೆ ಅನ್ನೋದ್ರೆ ಬರ್ರು ಎಲ್ಲಿ ಹೋಗಿರ್ತದೆ ಹೇಳ್ರಿ ನೋಡೋನು. ಹೌದಲ್ಲೇವ? ಕಿಚ್ಚ ಎಲ್ಲಿಟ್ಟಾನ ದೇವ್ರ ಅಂದ್ರೆ ಹೊಟ್ಟೆಯಾಗದ ಕಿಚ್ಚ. ಹೊಟ್ಟೆಯಾಗಿನ ಕಿಚ್ಚ ಅದು ಕಾಣೋದಿಲ್ಲ. ತಂದಿ ಮ್ಯಾಗ ಹೊಟ್ಟೆ ಕಿಚ್ಚ ಮಾಡ್ತೇವು, ತಾಯಿ ಮ್ಯಾಗ ಮಾಡ್ತೇವು, ಒಡ ಹುಟ್ಟಿರ್ತಕ್ಕಂಥ ಅಕ್ಕಂಗಿಯರ ಮ್ಯಾಗ ಹೊಟ್ಟೆ ಕಿಚ್ಚ. ಅಕ್ಕನ್ನ ಇಂಜಿನಿಯರ್ ಕೊಟ್ಟಿದ್ರು, ತಂಗಿಗೆ ಬರ ಬರ್ಲಿಲ್ಲ ಅಂತ ತಿಳ್ಕೊಂಡು ಒಕ್ಕಲಿಗೆ ಕೊಟ್ರ ಅದ್ರದ್ದು ಏನು ಕೇಳಬಾರ್ದೇವ. ಹಡದ ತಾಯಿ ತಂದಿದ ಇವ ಅಕ್ಕ ಇಲ್ಲಿ ಪ್ರತಿನಿತ್ಯ ನಡೀತಾವ ಇಲ್ಲಿ ಜೀವನದಾಗ. ಶರಣರಂತಾರ, ಪರ್ತಾಬಾದಿನ ಬರಗಾಲದ ಪರಿಸ್ಥಿತಿಯನ್ನು ಕಂಡು ಶಿವನೇ ಶಿವನೇ ಬಸವ ಬಸವ. ಈ ಗ್ರಾಮದ ಜನರು ಹಸುವಿನಿಂದ ಕಂಗಾಲಾಗಿದ್ದಾರೆ. ಏನಾದರೂ ಒಂದು ಮಾಡಬೇಕು ಶಿವ, ದಾರಿ ತೋರಿಸ್ದಂಗ ಅಂತ ಶರಣರು ಗಟ್ಟಿಯಾಗಿ ನಿಂತಾರ. ಅತ್ತಿ ಹಸುವಾಗ್ಯದ ರೊಟ್ಟಿ ತಗೊಂಡು ಬರ್ರಿ ಅಂದ್ರೆ ಸಾಯಿಲಿ, ಆಮೇಲೆ ಕೊಡು ನನಗೆ ಮಂದಿ ನಾವು ಅದೇವು. ಆದರೆ ಅಲ್ಲಿ ಪರ್ತಾಬಾದಿನ ಜನರನ್ನು ನೋಡಿ ಮುಖದ ಮೇಲೆ ಯಾರಿಗೇನು ಬದುಕಬೇಕು ಅನ್ನುವಂಥ ಲಕ್ಷಣ ಕಾಣಲಿಲ್ಲ. 4-6 ಜನ ಭಕ್ತರು ಕೂಡಿಕೊಂಡು, ಯಪ್ಪ ಪರಿಸ್ಥಿತಿ ಬರಗಾಲದ, ದುಡಿಬೇಕು ಅಂದ್ರೆ ಕೆಲಸ ಇಲ್ಲ, ಹಸಿವೆ 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 ಎಂದು ಮಕ್ಕಳು ಪ್ರಾಣದಿಂದ ಚಿಲಿವಿಲಿ ಅಡ್ಡಾಡ್ತಾ ಇದ್ದಾರ. ಹೆಂಗ್ ಮಾಡಬೇಕು ಅಂದಾಗ ಅಪ್ಪ ಅವರು ಪರೀಕ್ಷೆ ಮಾಡಲಿಕ್ಕೆ ಪರ್ತಾಬಾದಿನ ಜನರನ್ನ ಕರೆಸಿ ಶಿವಪುರಾಣ ಪ್ರಾರಂಭ ಮಾಡುವುದೇ ಅಂದ್ರು. ಒಂದಿಷ್ಟು ಮಂದಿ ಅಂತಾರ, ಇರೋರೇಲೆ ಮಂದಿ, ಒಂದಿಷ್ಟು ಮಂದಿ ಅಂದ್ರು ಶಾಣ ಮುತ್ಯಾಗ ತಲೆಗಿಲಿ ಕೆಟ್ಟಂಗೆ ಕಾಣಿಸ್ತದ ಅಂದ್ರೆ ಅವರು ತಿನ್ನಾಕ ಒಬ್ಬರ ಮನ್ಯಾಗ ಕಾಳಿಲ್ಲ, ಜ್ವಾಳಿಲ್ಲ, ಪುರಾಣ ಹಚ್ಚಿದ್ರ ದಾಸೋಗ ಚಾಲು ಮಾಡಬೇಕು, ಯಾರು ಕೊಡೋರು, ಏನು ಕತೆ ಇದು, ಯಾರು ಹೇಳಂಗಿಲ್ಲಪ್ಪ. ಒಂದು ಊರಾಗ ಒಂದು 4 ಮಂದಿ ಅದಾರ, ಅವ್ರಿಗೆ ಅವ್ರು ಮಾಡಿದ್ದೆ ಅವ್ರಿಗೆ ಏನು ಹೇಳಂಗಿಲ್ಲ ಅಂತ ಹಿಂದೆ ಕೂತು ಬೈತಿದ್ರು. ಒಂದು 4-5 ಮಂದಿ ಇಲ್ಲ, ಏನಾರ ಮಾಡಿ ನಮ್ಮಪ್ಪ ಬರಗಾಲದ ಬಂಟ ಅನಿಸ್ಕೊಂಡಿದ್ದಾನೆ ಶರಣ ಬಸಪ್ಪ. ಕಣ್ಣಿಲ್ಲಾರ್ದವ್ರಿಗೆ ಕಣ್ಣು ಕೊಟ್ಟಾನ, ಮಕ್ಕಳಿಲ್ಲಾರ್ದವ್ರಿಗೆ ಮಕ್ಕಳು ಕೊಟ್ಟಾನ, ರೋಗ ಕಳೆದಾನ. ನಮ್ಮ ಊರಿಗೆ ಬಂದಿರತಕ್ಕಂಥ ಬರಗಾಲ ಕಡಿಯುವಂಥ ಸಾಮರ್ಥ್ಯ ನನ್ನಪ್ಪ ಶರಣ ಬಸಪ್ಪಗದ. ಅವ ಪುರಾಣ ಹಚ್ಚುನಂತಾನ, ಶಿವಪುರಾಣ ಮಾಡೋದೇ 1 ತಿಂಗಳು ಅಂತ ಬರಗಾಲದೊಳಗೆ ಶಿವಪುರಾಣವನ್ನ ಪ್ರಾರಂಭ ಮಾಡುತ್ತಾರೆ. ಚಾಲು ಮಾಡಿದ್ರು. ಶರಣ ಬಸಪ್ಪನವ್ರು ಅಂತಾರ, ನೋಡ್ರಿಪ್ಪ ನಿಮ್ಮ ಪದ್ಧತಿ ನೀವು ಹೇಳಿದ್ರಿ, ನಮ್ಮ ಪದ್ಧತಿನೂ ಒಂದದ, ನಮ್ದು ಒಂದು ಕೇಳ್ರಿ ಅಂದ್ರು. ಪುರಾಣ ಪ್ರವಚನಗಳು ನಡೆಯುವಂತ ಜಾಗದೊಳಗೆ ದಾಸೋಹ ನಡಿಬೇಕು, ನೀವು ಅಂಬ್ಲಿಯರೇ ಕೊಡಬೇಕು ಪುರಾಣ ಕೇಳಾಕ ಬಂದವ್ರಿಗೆ. ಒಂದಿಷ್ಟು ಮಂದಿ ಇರ್ತಾರ್ರಿ, ಯಾವ ಊರಾಗಾರೆ ಪುರಾಣ ಹಚ್ಚಾಗ ಮೊದಲಿಗೆ ಡಂಗರ ಹೊಡಿಸ್ತಾರ್ರಿ ಊರಾಗ. ನಮ್ಮ ಕಡೆ ಬಿಜಾಪುರ ಜಿಲ್ಲೆದಾಗ
ಡಂಗ್ರ ಹೊಡಿಸಿ ಎಲ್ಲ ಗುರು ಹಿರಿಯರನ್ನು ಕೊಡಿಸ್ತಾರೆ. ಈ ವರ್ಷ ಜಾತ್ರೆ ಬಂತಪ್ಪ, ಹೆಂಗೆ ಮಾಡೋದು? ಪುರಾಣಿಕರನ್ನ ಯಾರನ್ನು ತರಬೇಕು, ಗವಾಯಿಗಳನ್ನ ಯಾರನ್ನು ತರಬೇಕು, ತಬಲಾ ವಾದಕರನ್ನ ಯಾರು ತರಬೇಕು, ಸ್ವಾಮಿಗಳನ್ನ ಯಾರ್ಯಾರನ್ನ ಕರೆಸ್ಬೇಕಂತ. ಅವರು ಒಂದು ದಿನ ಪುರಾಣಕ್ಕೆ ಬಂದಿರೋದಿಲ್ಲ, ಒಂದಿನ ಮಗ ಇಲ್ಲಿ ಅವ್ನು ಸನೇದಾಗ ಆಗಿರೋದಿಲ್ಲ. ಕೊಪ್ಪಳಾಚಾರನ ಕರ್ಸೋನು, ನಮ್ಮೂರಾಗ ಆಗಿದ್ರಿ ಇದು. ಕೊಪ್ಪಳಾಚಾರನ ಕರ್ಸೋನು ಅಂದರು. ನವರಾತ್ರಿ ಒಳಗೆ ಕೊಪ್ಪಳಾಚಾರನ ಕರೆಯಕ್ಕೆ 3 ವರ್ಷ ಆಯ್ತು ನಾವು ಅಡ್ಡಾಡಕತ್ತೀನ. ಪಳೆ ಸಿಕ್ಕಿಲ್ಲ ಸರಿಪ. ದೂರತ್ ನೀಗ್ಲಾರ್ದವ್ರದ್ದು ಹೇಳಿಬಿಡುದ್ರಿ, ಹೇಳಿ ಕಲಾ ಸನೇಕ್ ಬರೋದೇ ಇಲ್ಲ. ಹಂಗಾಗೋದಿಲ್ಲ ಅದು ಸಮಾಜದೊಳಗೆ. ಯಾಕೆ ಅಂತ ಕೇಳಿದ್ರ, ಕಾಗೆಯೊಂದಗಳು ಕಂಡರೆ ಕರೆಯದೇ ತನ್ನ ಬಳಗವನು. ನೀವು ಕಾಗಿತ್ತು ಅಂದ್ರೆ ಒಂದು ತುಣುಕು ರೊಟ್ಟಿ ಒಗಿರಿ, ಅದು ಕಾಗಿ ಬಾಯಾಗಿ ಹಿಡ್ಕೊಂಡು ಹೋಗಿ ತಿನ್ನೋದಿಲ್ಲ. ಮೊದಲ ಬಾಯಾಗಿ ಹಿಡ್ಕೊಂಡು ಹೋಗಿ ತನ್ನ ಕಾಲಾಗಿ ಹಿಡ್ಕೊಂಡು ಆಮೇಲೆ ಕೂಗ್ತದ, ಕಾ 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 ಅಂತ ಕೂಗ್ತದ. ಯಾಕೆ ಕೂಗ್ತದ ಅಂದ್ರೆ ನನಗಷ್ಟೇ ಸಿಕ್ಕದ, ತಿಂದು ಹೋಗಬೇಕು, ಹಾರಬೇಕು ಅನ್ನೋದು ಕಾಗಿ ಗುಣ ಇಲ್ಲ. ನನಗೊಂದು ತುಣುಕು ಸಿಕ್ಕದ ಅಂದಮ್ಯಾಗ ನಿಮಗೂ ಒಂದು ತುಣುಕು ಸಿಗ್ತದ ಬರ್ರಿ ಅಂತ ಕಾ 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 ಅಂತ ಒದರ್ತದ. ಆ ಕಾಗಿ ಗುಣ ಮನುಷ್ಯನಿಗೆ ಬಂದಿತ್ತು ಅಂದ್ರೆ ಇವತ್ತಿನ ದಿನ ಧರ್ಮ ಕಾರ್ಯಗಳನ್ನು ಮಾಡುವಾಗ ಪುಣ್ಯಾತ್ಮರೇ, ಶರಣ ಬಂಧುಗಳೇ ಅಂತ ಧರ್ಮ ಬೋಧಕರು ಸಂಬೋಧನೆ ಮಾಡೋದು ತಪ್ಪಿತ್ತೇನೋ. ಅವಾಗೇ ಹೇಳ್ಯಾನ ಬಸವಣ್ಣ, ಅಲ್ಲಮ ಪ್ರಭುದೇವ. ಕೃತಯುಗದಲ್ಲಿ ಗುರು ಶಿಷ್ಯಂಗೆ ಚೆಂಗಿಸಿ ಬುದ್ಧಿ ಕಲಿಸಿದರೆ ಆಗಲಿ ಪ್ರಸಾದವೆಂಬೆನಯ್ಯ. ದ್ವಾಪಾರ ಯುಗದಲ್ಲಿ ಶಿಷ್ಯಂಗೆ ಗುರು ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂಬೆನಯ್ಯ. ಕಲಿಯುಗದಲ್ಲಿ ಗುರು ಶಿಷ್ಯಂಗೆ ನಮಿಸಿ ಬುದ್ಧಿಯ ಕಲಿಸಿ, ಗುರುಗಳ ಕಾಲಿಡ್ಕೋಬೇಕಾಗ್ಯದ ಶಿಷ್ಯರದೀಗ. ಕಲಿಯುಗದಲ್ಲಿ ಗುರು ಶಿಷ್ಯಂಗೆ ನಮಿಸಿ ಬುದ್ಧಿಯ ಕಲಿಸಿದೊಡೆ ಆಗಲಿ ಮಹಾಪ್ರಸಾದವೆಂಬೆನಯ್ಯ. ಗುಹೇಶ್ವರ, ನೀನು ಕಟ್ಟಿರುವ ಕಾಲ ಕಟ್ಟಳೆಗೆ ಆನು ಬೆರಗಾದೇನಯ್ಯ. ಕಾಲಾಯ ತಸ್ಮೈ ಅನ್ನೋದು ಹೆಂಗ ಕಾಲ ಬರ್ತದ ಹಂಗ ಹೋಗಬೇಕು. ಅದಕ್ಕೆ ಹೇಳಿದ್ರು, ಒಂದಿಷ್ಟು ಮಂದಿ ಅಂದ್ರು ಪುರಾಣ ಮಾಡ್ರಿ, ಬರೇ ದಾಸೋಗ ಮಾಡಬೇಡ್ರಿ ಅಂದ್ರು. ದಾಸೋಗ ಇದ್ರನೇ ಶರಣರು ಇಲ್ಲಿ ಇರ್ತಾರ. ಶರಣ ಬಸಪ್ಪನವರು ಅದಾರ. ಎಲ್ಲದಾರ? ಸೋಂಪುರದ ಮಠದಾಗ ಇಲ್ಲ. ಯಾರು ಹಸಿದು ಬಂದವರಿಗೆ ಒಂದು ತುತ್ತ ಅನ್ನ ಹಾಕುನು ಉಣಸೂನು ಅನ್ನುವಂಥ ಭಾವದ ಅವರ ಹೃದಯದಲ್ಲಿ ಶರಣ ಬಸಪ್ಪದನ ತಲೆಯಾಗಿಟ್ಟುಕೊಳ್ರಿ. ಹಸಿದವ್ರಿಗೆ ಒಂದು ತುತ್ತ ಅನ್ನ ಉಣಬೇಕು ಅಂತ ಯಾರ ಬಲ್ಲಿ ಬುದ್ಧಿ ಬರ್ತದ ಅವರ ಹೃದಯದೊಳಗೆ ಶರಣ ಬಸಪ್ಪದನ. ಶರಣರು ಎಂಥ ಕಷ್ಟ ಬಂದರೂ ಕೂಡ ತಮ್ಮ ಕಾಯಕವನ್ನು ಬಿಡಲಿಲ್ಲ. ಒಬ್ರು 60 ವರ್ಷದ ಮುದಿಕೆವ ಪ್ರತಾಪಾದಿನ್ಯಾಗ ದಾಸೋಗ ಮಾಡೋದು ಯಾರು ಕೊಡಬೇಕು? ಒಂದು ಮುದುಕಿ ಬಂತು, ಒಂದು 70 ವರ್ಷದ ಮುದುಕಿ. ಆ ಮುದುಕಿ ಒಂದು ಸೇರು ಜೋಳ ತಗೊಂಬಂತು. ಒಂದೇ ಸೇರೆವ, ಒಂದು ಸೇರು ಜೋಳ ತಂದು ಹೇಳತ್ತ ಮುದುಕಿ, ಯಪ್ಪ ಇವಿಷ್ಟ ನನ್ನ ಮನೆಯಾಗಿರೋ ಕಾಳ, ನನ್ನ ಉಪಜೀವನಕ್ಕೆ ಒಂದು ವಾರ ಆಗ್ತದ ಅಂತ ಇಟ್ಟುಕೊಂಡಿದ್ದೆ. ನೀನೇನೋ ಬರಗಾಲ ಪರಿಹಾರ ಮಾಡಬೇಕು ಅಂತ ಬಂದಂಗ ಕಾಣಿಸ್ತಿದ್ದಿ ನನ್ನಪ್ಪ. ಈಗ ನೀನು ಮಾಡುವ ದಾಸೋಹಕ್ಕೆ ನನ್ನ ಒಂದು ಸೇರು ಜೋಳ ತಗೋಂತ ತಂದು ಶರಣ ಬಸಪ್ಪನವ್ರು ಮುಂದಿಟ್ಲು. ಕುಡಿತಲ್ರಿ ಮಂದಿ, ಅವ್ರಿಗೆ ಹೆಂಗಾಗಿರ್ಬೇಕಿವ? ಒಬ್ಬ ತಂದ ಒಂದು 4 ಸೇರು, ಮತ್ತೊಬ್ಬ ತಂದ ಒಬ್ಬವ 10 ಸೇರು ತಂದ, ಒಬ್ಬವ 20 ಸೇರು ತಂದ. ಹಂಗ ಏನು ಮಾಡಿದ್ರು ಕೂಡಿದ ಮಂದಿ ಇಟ್ಟು ಈಗಲೇ ಕೂಡಾಕತ್ಯದ ಅಂದ ಮೇಲೆ ಅಪ್ಪನವರು ಪುರಾಣ ಪ್ರವಚನ ಪ್ರಾರಂಭ ಆಯಿತು ಅಂದ್ರೆ ಶರಣ ಬಸಪ್ಪನವರು ಕಾಲಗುಣದಿಂದ ನಮಗೇನೂ ಕಡಿಮೆ ಆಗುವುದಿಲ್ಲ ಅಂತ ತಿಳ್ಕೊಂಡು ಪುರಾಣ ಪ್ರಾರಂಭ ಮಾಡಿದ್ರು. ದಾಸೋಹ ಪ್ರಾರಂಭ ಆಯಿತು ಪ್ರತಾಪಾದಿನೊಳಗೆ. ಡಂಗ್ರಾ ಸಾರಿದ್ರು, ಯಾರು ಮನೆಯೊಳಗೆ ಪ್ರಸಾದ ಮಾಡಬೇಡ್ರಿ. ನೋಡ್ರಿ ಹೆಂಗದ, ಯಾರೂ ಮನೆಯೊಳಗೆ ಪ್ರಸಾದ ಮಾಡಬೇಡ್ರಿ, ಇಲ್ಲಿ ಬರ್ರಿ, ಇಲ್ಲಿ ದುಡಿರಿ, ದಾಸೋಹದೊಳಗೆ ದುಡಿರಿ, ಇಲ್ಲೇ ಪ್ರಸಾದ ಮಾಡ್ರಿ. ಒಂದು ಹೊತ್ತಿನ ಪ್ರಸಾದ ಎಲ್ಲಿ ನಡೀತು? ಪ್ರತಾಪಾದಿನೊಳಗೆ. ಶರಣ ಬಸಪ್ಪನವರ ದಾಸೋಹ ಚಾಲು ಆಯಿತು ಪ್ರತಾಪಾದಿನೊಳಗೆ. ಯಾವಾಗ ಅರಳಗುಂಡಿಗೆಯಿಂದ ಶರಣ ಬಸಪ್ಪನವರು ಮಹಾಮಹಿಮ, ಬೇಡಿದವರಿಗೆ ಬೇಡಿದ್ದನ್ನು ಕೊಡ್ತಕ್ಕಂಥ ಮಹಾತ್ಮ, ಕಲಿಯುಗದ ಪರಮಾತ್ಮ, ನಡೆದಾಡುವ ದೇವರು ಅಂತ ತಿಳ್ಕೊಂಡು ಅಲ್ಲಿ ಸುತ್ತಮುತ್ತಲಿರ್ತಕ್ಕಂಥ
ಎಲ್ಲ ಗ್ರಾಮದ ಜನ, ಮಿಣಿಜಿಗಿ, ಕೌಲಿಗಿ, ಬಿದ್ದನೂರು, ಬಸ್ಸಾಪೂರು, ಅಲ್ಲಿರ್ತಕ್ಕಂಥ 8 ಹಳ್ಳಿಯ ಜನ ಶರಣಬಸಪ್ಪನವರ ಪಾದಕ್ಕೆ ಬೀಳಬೇಕು. ಅವರ ದಾಸೋಹದೊಳಗಿನ ಒಂದು ಹೊತ್ತು ಊಟ ಹೋಗ್ತದ ಅಂತ ತಿಳ್ಕೊಂಡು ಆ ಪರ್ತಾಬಾದಿಗೆ ಪುರಾಣ ಕೇಳಾಕ ಚಕ್ಕಡಿ ಹುಡ್ಕೊಂಡು ಪರ್ತಾಬಾದಿಗೆ ಬರ್ಲಿಕ್ಕತ್ತಿದ್ರು ಎಲ್ಲರೂ. ಬಡತನ ಹಂಗಿತ್ಯವ ಆಗಿನ ಕಾಲದೊಳಗೆ. ಬಡತನ ಅಂದ್ರೆ ಯಾರು ಬಡತನವನ್ನ ಅನುಭವಿಸಿರ್ತಾರೋ ಅವ್ರಿಗೆ ಗೊತ್ತಾಗ್ತದ. ತವ್ರ ಮನೆಯಾಗ ಒಬ್ಬಕಿನ ಮಗಳು ಅಂತ ತಿಳ್ಕೊಂಡು ಕೆಲಸ ಹಚ್ಚಲಾರೆ ಅಲ್ಲಿನ 3 ಹೊತ್ತು ಬಿಸ್ಕಿಟ ಬ್ರೆಡ್ ಬಡದು ಚಲೋ ಮನಿ ಅದಂತ ತಿಳ್ಕೊಂಡು ಗೌಡ್ರು ಮನೆಗೆ ಹೆಣ್ಣು ಕೊಟ್ರು ಅಂದ್ರೆ ಶಿವ ಏನಮ್ಮ. ಬಡತನ ಅವ್ರಿಗೆ ಏನು ಗೊತ್ತಾಗಬೇಕು? ಬಡತನ ಅನ್ನೋದು ಬಡತನವನ್ನು ಉಂಡವರಿಗೆ ಗೊತ್ತಾಗ್ತದೆ. ಅದಕ್ಕೆ ಎಲ್ಲರೂ ಬಂದು ಪರ್ತಾಬಾದಿನೊಳಗೆ ಪುರಾಣ ಪ್ರವಚನವನ್ನು ಕೇಳ್ತಿದ್ರು. ಹಿಂಗ ಒಂದು ತಿಂಗಳ ನಡೀತು. ನಡೆಯುವಂಥ ಸಂದರ್ಭದೊಳಗೆ ಕಲಬುರಗಿಯಿಂದ ಒಬ್ಬರು ದೊಡ್ಡಪ್ಪನವರು ಅಂತ ತಿಳ್ಕೊಂಡು, ಕಲಬುರಗಿಯಿಂದ ದೊಡ್ಡಪ್ಪನವರು ಬರಗಾಲ ಬಿದ್ದದ ಜೋಳದ ವ್ಯಾಪಾರಸ್ಥರು, ನಾನು ಜೋಳವನ್ನು ವ್ಯಾಪಾರ ಮಾಡಬೇಕು ಅಂತ ತಿಳ್ಕೊಂಡು ಪರ್ತಾಬಾದಿಗೆ ಬರ್ತಾರೆ. ಆ ಪರ್ತಾಬಾದಿಗೆ ಬಂದಾಗ ಶರಣಬಸಪ್ಪನವ್ರ ಹೆಸರು ಕೇಳಿದರು. ಒಂದು ಎತ್ತಿನ ಮ್ಯಾಗ ಜೋಳ ಹೇರ್ಕೊಂಡು ಮಾರಾಟ ಮಾಡಲಿಕ್ಕೆ ವ್ಯಾಪಾರಕ್ಕೆ ಬಂದಿದ್ದರು ದೊಡ್ಡಪ್ಪ ಗೌಡ್ರು. ಶರಣಬಸಪ್ಪನವರು ದಾಸೋಹ ಚಾಲು ಆಗಿತ್ತು. ಊರನವ್ರು ಹೇಳಿದರು, ಹೆಂಗ್ರಿ ಶರಣಬಸಪ್ಪನವರು ಬಹಳ ಒಳ್ಳೆಯ ಮಹಾತ್ಮರು, ಭಾಳ ಸರಳ, ಸೀದಾ ಸಾದಾ ಸರಳ, ಎಲ್ಲರ ಜೊತೆ ಯಾರು ಹೆಂಗಿರ್ತಾರ ಅವ್ರಂಗ ಇರ್ತಾರ. ಶರಣಬಸಪ್ಪನವರು ಭಾಳ ಸರಳದಾರ ಅಂದಾಗ ದೊಡ್ಡಪ್ಪನವರು ಬಂದು ಶರಣಬಸಪ್ಪನವರು ದರ್ಶನ ತಗೋತಾರೆ. ಆ ದರ್ಶನ ತಗೊಂಡಾಗ ದೊಡ್ಡಪ್ಪನವರು ಅವರ ಆಚಾರ ವಿಚಾರಗಳನ್ನು ನೋಡಿ ಮನಸ್ಸು ಕರಗಿ ದೊಡ್ಡಪ್ಪನವರು ಶರಣಬಸಪ್ಪನವ್ರಿಗೆ ಕೇಳ್ತಾರೆ, ಯಪ್ಪ ನಾನು ಕಲಬುರಗಿಯವ ಜೋಳದ ವ್ಯಾಪಾರಕ್ಕೆ ಬಂದೀನಿ, ನನ್ನ ಹೆಸರು ದೊಡ್ಡಪ್ಪ ಗೌಡ ಅಂತ ಕರೀತಾರ. ನಮ್ಮ ಮನೆಗೆ ಕಲಬುರಗಿಗೆ ನಿಮ್ಮ ಪಾದ ಹಾಕಿ ನಮ್ಮನ್ನು ಒಂದಿಷ್ಟು ಪುನೀತರನ್ನಾಗಿ ಮಾಡಬೇಕು ಅಂತ ದೊಡ್ಡಪ್ಪ ಗೌಡರು ಶರಣಬಸಪ್ಪನವರನ್ನು ಕೇಳ್ತಾರೆ. ಆ ಸಂದರ್ಭದೊಳಗೆ ಶರಣಬಸಪ್ಪನವರು ಖಿನ್ನ ಮನಸ್ಸಿನಿಂದ ಇವ ಕರೆ ಭಕ್ತದನೋ ಏನ ಡಾಂಬಿಕ ಭಕ್ತ ಅದಾನೋ ಅಂತ ಅವನ ಕಡೆ ಮುಖ ಸಹಿತ ತಿರುಗಿ ನೋಡ್ಲಿಲ್ಲ. ಅವ ವ್ಯಾಪಾರ ಮಾಡವ, ಸುತ್ತ ಹಳ್ಳಿ ವ್ಯಾಪಾರ ಮಾಡವ, ಬಂದು ಮತ್ತೆ ಎಲ್ಲಿಗೆ ಮಕ್ಕ ಹಾಕವ್ರಿ ಪರ್ತಾಬಾದಿಗೆ ಹಾಕ್ತಿದ್ದ ದೊಡ್ಡನ ಗೌಡ್ರು. ಹಿಂಗ ನಡೀತು. ಪ್ರತಿನಿತ್ಯನೂ ಕೂಡ ದಾಸೋಹದೊಳಗ ಅಪ್ಪವ್ರ ಮಾತುಗಳನ್ನು ಕೇಳೋದು, ದಾಸೋಹದೊಳಗ ಪ್ರಸಾದ ಮಾಡ್ತಿದ್ದ. ಕೊನೆಗೆ ಕೇಳಿದ್ರಂತ, ಅಪ್ಪನವ್ರ ನೀವು ನಮ್ಮ ಮನೆಗೆ ಕಲಬುರಗಿಗೆ ಬರಬೇಕು, ನನ್ನನ್ನು ಕೂಡ ಉದ್ಧಾರ ಮಾಡಬೇಕು ತಂದೆ, ನನ್ನ ಕೈಲಿ ಆದಷ್ಟು ನಾನು ದಾಸೋಹ ಮಾಡ್ತೀನಿ, ನಿಮ್ಮ ಅಮೃತ ವಾಣಿಯನ್ನು ನನ್ನ ಮನೆಯೊಳಗೆ ಮಠ ಮಾಡಿಕೊಂಡು ನೀವು ಎಲ್ಲಿ ತನ ಇರ್ತೀರಿ ಅಲ್ಲಿ ತನ ನಾನು ತ್ರಿವಿಧ ದಾಸೋಹ ಮಾಡಿಸ್ತೀನಿ, ನನಗೆ ಅವಕಾಶ ಮಾಡಿ ಕೊಡಬೇಕು ಅಂತ ದೊಡ್ಡನಗೌಡರು ಕೇಳ್ಕೊಂತ ಇದ್ದಾರೆ. ಯಾರಿಗೆ? ಶರಣಬಸಪ್ಪನವರಿಗೆ. ಅವಾಗ ಶರಣರು ಅಂತಾರೆ, ಇನ್ನೂ ಪರೀಕ್ಷೆ ಮಾಡಬೇಕು. ದೊಡ್ಡಪ್ಪ ಗೌಡ, ನೀನು ಇಷ್ಟು ಕೇಳ್ತಿದಿ ಅಂದ್ರ ನಿನ್ನ ಮನಸ್ಸು ಅತಿ ಪರೀಕ್ಷೆ ಮಾಡುವಂತ ಖಿನ್ನ ನಾನಲ್ಲ. ಕರೆ ನಾ ಎಲ್ಲ ನಿನ್ನ ಕಡೆ ಬರಬೇಕು ಅಂತ ನನ್ನ ಮನಸ್ಸದ. ಪರ್ತಾಬಾದನ್ಯಾಗ ಶಿವ ನನ್ನ ಕಡೆ ಸಾಲ ಮಾಡಿಸ್ಯಾನಪ್ಪ, ಶಿವ ನನ್ನ ಕಡೆ ಸಾಲ ಮಾಡಿಸ್ಯಾನ. ಇಲ್ಲಿ ಈ ಪರ್ತಾಬಾದಿನ ಜನರ ಸಾಲ ತೀರಿಸಲಿಲ್ಲ ಅಂದ್ರೆ ನಿನ್ನ ಕಡೆ ಹೆಂಗ ಬರ್ಲಾಕ್ ಬರ್ತದಪ್ಪ, ನನಗ ಹೆಂಗ ಬರ್ಲಿಕ್ಕೆ ಬರ್ತದ? ಅವಾಗ ದೊಡ್ಡಪ್ಪನವ್ರು ಅಂತಾರೆ, ದೊಡ್ಡ ವ್ಯಾಪಾರಸ್ಥರು ತಂದಿರ್ತಕ್ಕಂಥ ಜೋಳ ವ್ಯಾಪಾರ ಮಾಡಲಿಲ್ಲ. ಏನು ಮಾಡಿದರು? ಅವರು ಜೋಳವನ್ನು ಸಾಲ ಅಂದಾಗ ತಿಳ್ಕೊಂಡ್ರು. ಪರಿಪಕ್ವ ಹೃದಯ ಇತ್ತು, ಉಣಿಸಬೇಕು ಅನ್ನುವಂಥ ಭಾವ ಇತ್ತು, ಗುರುಗಳನ್ನು ಪೂಜಿಸಬೇಕು, ಅವರಿಗೆ ಆದಷ್ಟು ಕೈಲೇ ಆದಷ್ಟು ಗುರುಕಾಣಿಕೆಯನ್ನು ಕೊಡಬೇಕು ಅನ್ನುವಂಥ ಒಳ್ಳೆಯ ಭಾವ ಇತ್ತು. ಯಾರಿಗೆ? ದೊಡ್ಡನ ಗೌಡ್ರಿಗೆ. ತಂದಂಥ ಜೋಳ ಎಲ್ಲ ತಂದು ಅಪ್ಪವ್ರ ಮುಂದೆ ಸುರುವಿದ್ರು.
ಎಲ್ಲ ಜೋಳವನ್ನು ತಂದದ್ದು ಜೋಳ ಸುರಿವಿದ್ರು. ಯಪ್ಪ, ಈಗ ನಾನು ತಂದ ವ್ಯಾಪಾರದ ಜೋಳ ನಾ ಮಾರಾಟ ಮಾಡೋದಿಲ್ಲ, ಇದನ್ನು ಕೊಟ್ಟು ನಿಮ್ಮ ಸಾಲ ಹರ್ಕೋರಿ ಅಂತ ತಿಳ್ಕೊಂಡು ದೊಡ್ಡನಗೌಡರು ಹೇಳಿದಾಗ ಶರಣಬಸಪ್ಪನವರು ವಿಚಾರ ಮಾಡಿ ಹೇಳ್ತಾರೆ, ನಿಮಗೆ ಯಾರಿಗೆ ಜೋಳ ಇಲ್ಲ ಮನ್ಯಾಗ, ನಿಮಗೆ ಎಷ್ಟು ಹತ್ತವ ಅಷ್ಟು ತಗೊಂಡು ಹೋಗ್ರಿ ಅಂತ ತಿಳ್ಕೊಂಡು ಅಲ್ಲಿ ಹೇಳಿದಾಗ ತಮಗೆ ಎಷ್ಟು ಬೇಕಾಗ್ತವ ಪ್ರತಾಪಾದಿನೊಳಗೆ ಭಕ್ತರೆಲ್ಲರೂ ತಗೊಂಡು ಹೋಗ್ತಾರೆ. ಆದರೂ ಕೂಡ ಇನ್ನೊಂದಿಟ್ಟು ಉಳಿತಪ್ಪ ಸಾಲ ಅಂದಾಗ ಎತ್ತನೂ ಮಾರ್ತಾರೆ ಯಾರೋ ದೊಡ್ಡನಗೌಡರು. ಎತ್ತು ಮಾರಿ ತಂದಿರ್ತಕ್ಕಂಥ ಎತ್ತನ್ನು ಮಾರಿ ಅವರು ಶರಣಬಸಪ್ಪನವರು ಸಾಲ ಕೊಟ್ಟಾಗ ಶರಣಬಸಪ್ಪನವರು ಕಲಬುರಗಿಗೆ ಬರ್ತಾರೆ. ಆ ತ್ರಿವಿಧ ದಾಸೋಹ ಮಾಡಿ ಪುರಾಣ ಪ್ರವಚನಗಳನ್ನು ಮಾಡಿ ಅಂಬಲಿಯ ದಾಸೋಹ ಮಾಡಿದ್ದಕ್ಕಾಗಿ ಸಂಪೂರ್ಣವಾಗಿ ಮಳೆಯನ್ನು ತರಿಸ್ತಾರೆ. ಪ್ರತಾಪಾದಿನೊಳಗ ಅದ್ಭುತವಾಗಿರ್ತಕ್ಕಂಥ ಮಳೆ ಬರ್ತದೆ. ಕೋಟಿಗೊಬ್ಬ ಶರಣ ಪರಶಿವನ ಹರಣ, ಕಲಬುರಗಿಯ ಶರಣ ಬಸವನ ಮಾಡೋ ನೀ ಸ್ಮರಣ, ಮಾಡೋ ನೀ ಸ್ಮರಣ. ಕೋಟಿಗೊಬ್ಬ ಶರಣ ಪರಶಿವನ ಹರಣ, ಕೋಟಿಗೊಬ್ಬ ಶರಣ ಪರಶಿವನ ಹರಣ, ಕಲಬುರಗಿಯ ಶರಣ ಬಸವನ ಮಾಡೋ ನೀ ಸ್ಮರಣ, ಕಲಬುರಗಿಯ ಶರಣ ಬಸವನ ಮಾಡೋ ನೀ ಸ್ಮರಣ. ಕೋಟಿಗೊಬ್ಬ ಶರಣ ಅರಳಗುಂಡಿಗೆಯ ಕಂದ ಕಲಬುರಗಿಗೆ ತಾ ಬಂದ, ಅರಳಗುಂಡಿಗೆಯ ಕಂದ ಕಲಬುರಗಿಗೆ ತಾ ಬಂದ. ದೊಡ್ಡಪ್ಪ ಗೌಡರ ಮನೆಯಲ್ಲಿ ಬಂದು ಶಿವಮತ ಕೀರ್ತಿಯ ತಂದ, ದೊಡ್ಡಪ್ಪ ಗೌಡರ ಮನೆಯಲ್ಲಿ ಬಂದು ಶಿವಮತ ಕೀರ್ತಿಯ ತಂದ, ಶಿವಮತ ಕೀರ್ತಿಯ ತಂದ, ಹರಮತ ಕೀರ್ತಿಯ ತಂದ. ಕೋಟಿಗೊಬ್ಬ ಶರಣ ಪರಶಿವನ ಹರಣ, ಕೋಟಿಗೊಬ್ಬ ಶರಣ, ಕೋಟಿಗೊಬ್ಬ ಶರಣ. ಅಹಂಭಾವನಿಗೆ ದಾಸೋಗ ಹಂಭಾವತಾನಾಗಿ, ಅಹಂಭಾವನಿಗೆ ದಾಸೋಗ ಹಂಭಾವತಾನಾಗಿ, ಇಹ ಪರಗಳನ್ನು ಗೆಲ್ಲಲು ಬಂದ ಪರಮಶಿವಯೋಗಿ, ಇಹ ಪರಗಳನ್ನು ಗೆಲ್ಲಲು ಬಂದ ಪರಮಶಿವಯೋಗಿ, ಪರಮಶಿವಯೋಗಿ, ಪರಮಶಿವಯೋಗಿ. ಕೋಟಿಗೊಬ್ಬ ಶರಣ ಪರಶಿವನ ಹರಣ, ಕೋಟಿಗೊಬ್ಬ ಶರಣ ಪರಶಿವನ ಹರಣ, ಅರಳಗುಂಡಿಗೆಯ ಶರಣ ಬಸವನ ಮಾಡೋ ನೀ ಸ್ಮರಣ, ಕಲಬುರಗಿಯ ಶರಣ ಬಸವನ ಮಾಡೋ ನೀ ಸ್ಮರಣ. ಕೋಟಿಗೊಬ್ಬ ಶರಣ ಮಕ್ಕಳ ವರದಾತ ಭಕ್ತಿಯ ಮುಕ್ತಿಯ ಸಚ್ಚರಿತ, ಮಕ್ಕಳ ವರದಾತ ಭಕ್ತಿಯ ಮುಕ್ತಿಯ ಸಚ್ಚರಿತ. ಚಿಕ್ಕ ಮಣ್ಣೂರೇಶನಲ್ಲಿ ಚೊಕ್ಕ ಶರಣಿತ, ಚಿಕ್ಕ ಮಣ್ಣೂರ
ಶರಣ ಪರಶಿವನ ಹರಣ ಕೋಟಿಗೊಬ್ಬ ಶರಣ ಪರಶಿವನ ಹರಣ ಕಲಬುರಗಿಯ ಶರಣ ಬಸವನ ಮಾಡೋ ನೀ ಸ್ಮರಣ ಕೋಟಿಗೊಬ್ಬ ಶರಣ ಕೋಟಿಗೊಬ್ಬ ಶರಣ ಕೋಟಿಗೊಬ್ಬ ಶರಣ ಗುರುವಿನ ಪರಿ ವಿಪರೀತವಾಯಿತಯ್ಯ ಭ್ರಮರಕ್ಕೀಟ ನ್ಯಾಯದಂತೆ. ಸುಮ್ಮನೆ ಎಲ್ಲರಿಗೂ ಮಹಾತ್ಮ ಅನ್ನೋದಿಲ್ಲ, ಸುಮ್ಮನೆ ಎಲ್ಲರಿಗೂ ಶರಣರು ಅನ್ನೋದಿಲ್ಲ. ಸರಿಪ, ಉಡಿ ತುಂಬಿಕೊಂಡಿದ್ರೆ ಈ ಉಡಿ ತುಂಬುವ ಕಾರ್ಯಕ್ರಮದಲ್ಲಿ ಆ ತಾಯಂದಿರು ಬಂದು ಪಾಲ್ಗೊಂಡು ಈ ಉಡಿ ತುಂಬುವ ಕಾರ್ಯಕ್ರಮಕ್ಕೆ ಅರಳಗುಂಡಿಗೆಯ ಶರಣರು ದಂಪತಿಗಳು ಬಂದಿದ್ದರು. ಆ ನೇತೃತ್ವದ ಕಾರ್ಯಕ್ರಮದಲ್ಲಿ ಸೋಂಪೂರ ಗ್ರಾಮದ ಶರಣಬಸವೇಶ್ವರರ ಅಂಗಳದಲ್ಲಿ ಉಡಿ ತುಂಬಿಕೊಂಡು ಹೋದಂಥ ನೆಪದಿಂದ ಆ ತಾಯಿ ಹೆಣ್ಣು ಮಗುವಿಗೆ ಜನ್ಮವನ್ನು ಕೊಟ್ಟಿದ್ದಾಳೆ. ಅದಕ್ಕೆ ಆ ಭಕ್ತರು ಇವತ್ತಿನ ದಿನ 501 ರೂಪಾಯಿಯನ್ನು ಕೊಟ್ಟಿದ್ದಾರೆ. ಆ ಹುಟ್ಟಿದ ಮಗುವಿಗೆ ಮಾದೇವಮ್ಮ ಅಂತ ಹೆಸರಿಡ್ರಿ, ಅಕ್ಕ ಮಾದೇವಮ್ಮ ಅಂತ ಹೆಸರಿಡ್ರಿ. ಆ ತಾಯಿ ಜಗತ್ತಿನೊಳಗೆ ಶರಣಬಸವೇಶ್ವರರ ಆ ಮಹಾದೇವಿ ಹೆಂಗೆ ಬೆಳೆಲ್ಲೋ, ಅಕ್ಕ ಮಹಾದೇವಿ ಹೆಂಗೆ ಬೆಳೆಲ್ಲೋ, ಆ ಆಶೀರ್ವಾದ ಯಾವಾಗಲೂ ಆ ಹೆಣ್ಣು ಮಗುವಿಗೆ ಶರಣಬಸವೇಶ್ವರರ ಆಶೀರ್ವಾದ ಇರಲಿ ಅಂತ ಸೋಂಪುರ ಸಮಸ್ತ ಸದ್ಭಕ್ತರ ಶುಭ ಹಾರೈಕೆ ಆ ಮಗುವಿಗೆ ಆಗಲಿ ಅಂತ ಶುಭ ಹಾರೈಸಿ, ಶರಣರು ಎಲ್ಲಿಗೆ ಬರ್ತಾರೆ ಅಂತ ಕೇಳಿದರೆ ಕಲಬುರಗಿಗೆ ಬರ್ತಾರೆ. ದೊಡ್ಡಪ್ಪನವರು ಕರ್ಕೊಂಡು ಬರ್ತಾರೆ. ನೀವು ನಡ್ರಿ, ನಾವು ಇಂಥ ದಿನ ಬರ್ತೇವೆ ಅಂತ ತಿಳ್ಕೊಂಡು ಶರಣಬಸಪ್ಪನವರು ದೊಡ್ಡನಗೌಡರಿಗೆ ಹೇಳಿದಾಗ ದೊಡ್ಡನಗೌಡರು ಆ ಭಾಗದೊಳಗೆ ಬ್ರಹ್ಮಪುರದಲ್ಲಿ ಅವರು ಮನೆ ಇತ್ತು. ಆ ಎಲ್ಲರಿಗೆ ಹೇಳಿದ್ರಂತ, ಅರಳಗುಂಡಿಗೆಯಿಂದ ಒಬ್ಬ ಶಿವಶರಣರು ಹೊಂಟಾರೆ, ಶರಣಬಸಪ್ಪನವರು ಹೊಂಟಾರೆ, ನಾಳೆ ನಮ್ಮ ಮನೆಗೆ ಬರ್ತಾರೆ, ನೀವೆಲ್ಲರೂ ಬರಬೇಕು ಅಂತ ತಿಳ್ಕೊಂಡು ಹರಗುರು ಚರಮೂರ್ತಿಗಳನ್ನು ಹಿಡ್ಕೊಂಡು ಎಲ್ಲರಿಗೂ ಕೂಡ ಆಮಂತ್ರಣವನ್ನು ಕೊಡ್ತಾರೆ. ದೊಡ್ಡನಗೌಡರ ಧರ್ಮ ಪತ್ನಿಯಾಗಿರ್ತಕ್ಕಂಥ ಮಹಾತಾಯಿ ಮಹಾಶಿವಶರಣೆ ನೀಲಮ್ಮ ತಾಯಿ ನಮ್ಮ ಮನೆಗೆ ಶರಣರು ಬರ್ತಾರೆ, ನಮ್ಮ ಮನೆಗೆ ಗುರುಗಳು ಬರ್ತಾರೆ, ಭಾಗ್ಯದ ದೇವರು ಭಗವಂತ ಶರಣಬಸಪ್ಪನವರು ನಮ್ಮ ಮನೆಗೆ ಬರ್ತಾರೆ ಅಂತ ತಿಳ್ಕೊಂಡು ಮನೆಯನ್ನು ಸಾರಿಸಿ ಅಲಂಕಾರ ಮಾಡಿ ರಂಗೋಲಿಯನ್ನು ಹಾಕಿ ಎಲ್ಲ ಓಣಿಯ ಮನೆ ಮಂದಿಗೆ ಕಲಬುರಗಿಯ ಮುಖ್ಯ ವ್ಯಾಪಾರಸ್ಥರಿಗೆ ಎಲ್ಲರನ್ನ ಕರೆಸ್ತಾರೆ ದೊಡ್ಡನಗೌಡರು. ಅಪ್ಪೋರು ಬರ್ತಾರ ಅನ್ನೋ ಸುದ್ದಿ ಗೊತ್ತಾಯ್ತು. ಆರತಿ ತಾಟ ಹಿಡ್ಕೊಂಡವ್ರು ಯಾರು, ಕುಂಭ ಹಿಡಿದವರು ಯಾರು, ವಾದ್ಯಗಳೊಂದಿಗೆ ಭಜನೆಯೊಂದಿಗೆ ಶರಣಬಸವೇಶ್ವರರನ್ನ ದೊಡ್ಡನಗೌಡರು ಏನು ಮಾಡ್ತಾರೆ, ನೀರು ಹಾಕೊಂತ ಬ್ರಹ್ಮಪುರದ ದೊಡ್ಡನಗೌಡರ ಮನೆಗೆ ಕರ್ಕೊಂಡು ಹೋಗ್ತಾರೆ ಶರಣರನ್ನ. ಅದು ಏನು ತಿಳಿಸ್ತದೆ, ಸಂಸ್ಕಾರ ತಿಳಿಸ್ತದೆ. ನಾನು ಪದೇ ಪದೇ ಅದನ್ನೇ ಹೇಳಬೇಕು. ನಮ್ಮ ಮೈಲಾರಗೌಡರು ನಮ್ಮ ಮ್ಯಾಗ ಸಿಟ್ಟಾದ್ರು ಅಂತ ಹೇಳಿದೆ. ಅಜ್ಜವರು ಬಂದಾಗ ನಮಗೆ ಯಾಕೆ ಹೇಳಿಲ್ಲ, ಸಿದ್ದಣ್ಣವರು ಬಂದು ಅದೇ ಕೇಳಿದರು, ಯಾಕೆ ಹೇಳಿಲ್ರಿ? ನಾವೆಲ್ಲ ಗುರುಗಳು ಬಂದ್ರೆ ಅಲ್ಲಿ ನೀರು ಹಾಕಿ ಆರತಿ ತಗೊಂಡು 8 ಮಂದಿ ಹೆಣ್ಮಕ್ಳು ತೊಗೊಂಡು ಭಜನಾ ಮಾಡ್ಕೊತ ಕರ್ಕೊಂಬರ್ತಿದ್ದೆವು. ಈ ಸಲ ಅಪ್ಪೋರು ನಾವು ಹಂಗೆ ಕರ್ಕೊಂಬಂದೆವು, ನಮಗೆ ಇಲ್ಲಿಗೆ ಬಂದದ್ರಿ ಅಂತಕ್ಕಂಥ ಮಾತು ಸೂಚನೆ ಮಾಡಿದಿರಲ್ಲ. ಅದು ಏನು ತೋರಿಸ್ತದೆ ಅಂದರೆ ಸೋಂಪೂರ ಗ್ರಾಮದ ದೊಡ್ಡಸ್ತಿಕೆಯನ್ನು ತೋರಿಸ್ತದೆ ಶರಣ ಬಂಧುಗಳೇ, ದೊಡ್ಡಸ್ತಿಕೆ. ಅದೇ ಗುರುಗಳು ಮತ್ತೆ ಇವತ್ತು ಬರೆದಿದ್ದಾರೆ, ಮತ್ತು ಅದನ್ನೇ ವಾಟ್ಸಪ್ದೊಳಗೆ ಹಾಕಿದ್ದಾರೆ. ಯಾರ್ದರೆ ಸೋಂಪೂರ ಸುದ್ದಿ ವಾಟ್ಸಪ್ ನಂಬರ್ ಇದ್ರೆ ಒಬ್ಬರು ಭಕ್ತರದ ನಂಬರ್ ಕಳಿಸ್ಕೊಡಂತ ಶರೀಫಿಗೆ ಮತ್ತೆ ಕಳಿಸಿದ್ರು. ಯಾಕೆ ಗುರುಗಳು ನಿಮ್ಮೂರು ಬಯಸ್ತಾರೆ ಅಂದರೆ ನಿಮ್ಮಲ್ಲಿರುವ ಸಂಪತ್ತು ನೋಡಿಯಲ್ಲ, ನಿಮ್ಮಲ್ಲಿರ್ತಕ್ಕಂಥ ಆಸ್ತಿ ನೋಡಿಯಲ್ಲ. ಸೋಂಪೂರೊಳಗೆ ಶರಣಬಸಪ್ಪನ ಗುಡಿ ಅದ, ಅಲ್ಲಿ ಸಾಕಷ್ಟು ಜನ ಭಕ್ತರದಾರೆ. ಆ ಜನರಿಗೆ ಏನದ ಅಂದ್ರೆ ಶ್ರೀಮಂತರಿಕೆ ಇರ್ಲಿಕ್ಕೆ ಬಿಡಲ್ಲಕ, ಗುರುಗಳು ಬಂದಾಗ ಗುರುಗಳ ಮ್ಯಾಗಿನ ಭಕ್ತಿ ಅದಲ್ಲ, ಅದಕ್ಕೆ ನಾನು ಬರ್ತೀನಿ ಅಂತಕ್ಕಂಥ ಮಾತು ಗುರುಗಳು ಹೇಳ್ತಾರೆ ಪದೇ ಪದೇ. ಆದರೂ ಮುಂದಿನ ಸಲ ಗವಿಸಿದ್ಧ ಮುತ್ಯಾರು ಬರತಾರ, ಯಾಕಂದ್ರೆ ಡೇಟ್ ಅಂತ ಕೊಟ್ಟ ಬಿಟ್ಟಾರ. ಈ ಸಲ ಏನಂತ, ಮುಂದಿನ ಸಲ ಬರ್ತೀನಿಪ್ಪ ಅಂತ ಹೇಳಿಬಿಟ್ಟಿದ್ದಾರೆ. ಅಭಿನವ ಗವಿಸಿದ್ಧ ಮಹಾಸ್ವಾಮಿಗಳು
ಸೋಂಪುರಕ್ಕೆ ಇಲ್ಲೇ ಸನೇದಾಗ ಬರ್ತಾರ ಅಂದ್ರೆ ಬಂದಾರ. ಎಲ್ಲಿಗೆ ಆಗ್ಯದ್ರಿ ಮಳಿ? ಬನ್ನಿ ಕೊಪ್ಪಕ್ಕೆ ಆಗ್ಯದ ಅಂದ್ರೆ ಇಲ್ಲಿಗೆ ಬರೋಕೆ ಬೇಕಲ್ಲ. ಹಂಗ ಈ ಸಲ ಎಲ್ಲ ಹಿರಿಯರಿಗೂ ಕೂಡ ಹೇಳಿದಾರಂತ, ಮುಂದಿನ ಸಲ ಸೋಂಪುರಕ್ಕೆ ನಾನು ಬರ್ತೀನಿ ಅಂತಕ್ಕಂಥ ಮಾತು ಎಂತ ದೊಡ್ಡದ್ರಿ, ಎಂಥ ದೊಡ್ಡ ಮಾತು. ನಾನು ಬರ್ತೀನಪ್ಪ ಅನ್ನೋದೇ ಬರೋದಿಲ್ಲ ಮಹಾತ್ಮರ ಬಾಯಿ ಒಳಗೆ. ನೋಡುನ್ ತಗೋ, ಡೇಟ್ ಇಲ್ಲಿ ತಗೋ. ಯಾಕಂದ್ರೆ ಸಿದ್ದೇಶ್ವರ ಮಹಾಸ್ವಾಮಿಗಳು, ಗವಿಸಿದ್ಧ ಮಠದ ಅಭಿನವ ಶ್ರೀಗಳು, ಅವ್ರು ಮೊದಲು ಡೇಟ ಸಿಗುದಿಲ್ಲ ರೀ. ಡೇಟ್ ಇಲ್ಲ ಅನ್ನೋರು ಅವರಿಬ್ಬರ ನಮ್ಮ ಕರ್ನಾಟಕದೊಳಗೆ. ಡೇಟ್ ಇಲ್ಲ ಅನ್ನುವಂಥ ಸ್ವಾಮಿಗಳಂದ್ರೆ ಇಬ್ಬರ. ಒಬ್ಬರು ರಾಷ್ಟ್ರ ಸಂತನಾಗಿ ಮೆರೆದು ಲಿಂಗೈಕ್ಯನಾಗಿ ಬಯಲಿನಲ್ಲಿ ಬಯಲಾಗಿ ಹೋಗಿರುವ ನನ್ನಪ್ಪ ಸಿದ್ದೇಶ್ವರ ಮಹಾಸ್ವಾಮಿಗಳು. ಅವ್ರಿಗೇನು ಡೇಟೇ ಇರ್ತಿದ್ದಿಲ್ಲ. ಮನಸ್ಸು ಬಂತು ಅಂದ್ರೆ ಆಗಿಂದಾಗ ಬರ್ತಿದ್ರು. ಎರಡನೇ ಅಭಿನವ ಶ್ರೀಗಳು ಡೇಟ್ ಇಲ್ಲ ಅನ್ನಕೊಂತ ಬಂದು, ನಾ ಮುಂದಿನ ಸಲ ಬರ್ತೀನಿ ಅಂತ ಅವರ ನಾಲ್ಗೆ ಮೇಲೆ ಆಗ್ಯದ ಅಂದ್ರೆ ಬಂದೇ ತೀರ್ತಾರ. ಸೋಂಪೂರ್ ಭಕ್ತರ ಭಕ್ತಿ ಅಷ್ಟು ಗಟ್ಟಿ ಅದ ಅಂತಕ್ಕಂಥ ಮಾತು ಸೂಚಿಸುತ್ತದೆ. ಅದಕ್ಕೆ ತಾವೆಲ್ಲರೂ ಕೂಡ ಹೆಂಗ ಮಹಾತ್ಮರನ್ನ ಬರಮಾಡ್ಕೊಂತೀರಿ ಹಂಗ ದೊಡ್ಡನ ಗೌಡರು ಶರಣಬಸಪ್ಪನವ್ರನ್ನ ಕಲಬುರಗಿಯೊಳಗೆ ಬ್ರಹ್ಮಪುರಕ್ಕೆ ತನ್ನ ಮನೆಗೆ ಬರಮಾಡಿಕೊಂಡ್ರು. ಬಹಳ ಸಂತೋಷ. ಬಂದಂಥವ್ರು ಜಂಗಮರು ಬಂದಿದ್ರು. ಅವರು ಪಾದ ತೊಳ್ಕೊಂಡು ಪ್ರಸಾದ ತಗೊಂಡು ಅವರಿಗೆ ಪ್ರಸಾದ ಮಾಡಿಸಿದ ಮೇಲೆ ಶರಣಬಸಪ್ಪನವರು ಪ್ರಸಾದ ಮಾಡ್ತಾರೆ. ಬಂದಿರತಕ್ಕಂಥ ಅತಿಥಿಗಳಿಗೆಲ್ಲರಿಗೂ ಕೂಡ ಆ ಪ್ರಸಾದದ ವ್ಯವಸ್ಥೆಯನ್ನು ದೊಡ್ಡನ ಗೌಡರು ಮಾಡ್ತಾರೆ. ಅವಾಗ ಹೇಳಿದ್ರಂತ ನೀಲಂ ತಾಯಿಯವರು, ಅಪ್ಪೋರ ಇನ್ ಮ್ಯಾಗ ಎಲ್ಲಿ ಹೋಗೋದು ಬ್ಯಾಡ್ರಿಪ್ಪ. ಯಾರು? ನೀಲಂ ತಾಯಿ ಅಂತ ವೇಟ್ ಅದ ನೋಡ್ರಿ. ಯವ ಅಡಿಗೆ ಮನೆ ಬಂದೋಬಸ್ತ್ ಅಂದ್ರೆ ಏನು? ನೀವು ಗ್ರಾನೈಟ್ ಕಲ್ಲು ಹಾಕೊಂಡು ವಾಸ್ತು ಪ್ರಕಾರ ಕಟ್ಕೊಂಡಿರೋದು ಬಂದೋಬಸ್ತ್ ಅಲ್ಲ, ತಲೆಯಾಗಿಟ್ಕೊಳ್ರಿ. ಅಡಿಗೆ ಮನೆ ಬಂದೋಬಸ್ತ ಅಂದ್ರೆ ಆ ಮನೆಯೊಳಗಿರ್ತಕ್ಕಂಥ ಯಜಮಾಂತಿ ಬಂದವರಿಗೆ ಬಾಯಿಲೇ ಇಲ್ಲ ಅನ್ನೋದೇ ಕೈಲೇ ಇಲ್ಲ ಅಂತಿದ್ಲು ಅಂದ್ರೆ, ಬಾಯಪ್ಪ ಯಾರ ನೋಡ್ರಿ ಹೈ ನಿತ್ತಂದ್ರೆ ಮನ್ಯಾಗ ಎಮ್ಮಿ ಹಿಂಡ್ತಿತ್ತು ಅಂದ್ರೆ ಮಗ್ಗಲ ಮನೆಯವ್ರು ಯಾಕ ಒಂದಿಷ್ಟು ಮಜ್ಜಿಗೆ ಕೊಡು. ಅಯ್ಯ ತಂಗಿ, ಅದು ಅಲ್ಲ ಮೊದಲೇ ಬರ್ಬೇಕಿಲ್ಲ ನೋಡ್ರಿ. ಅದು ಅತ್ತು ಮೊದಲ ಬರ್ಬೇಕಂತ ನಿಮ್ಮ ಮನ್ಯಾಗ ಆಗಿದ್ದಕ್ಕೆ ಗೊತ್ತಿರ್ತದ್ರಿ. ಅಯ್ಯ ತಂಗಿ ಮೊದಲ ಬರ್ಬೇಕಿಲ್ಲ, ನಾ ಏನಾಯ ಕೊಟ್ಟೆ. ಮಜ್ಜಿಗೆ ಮೊಸರಿಗೆ ಯವ್ವ ಮಜ್ಜಿಗೆ ಮೊಸರ ದೂರ ಉಳಿತು. ಮನ್ಯಾಗ ಗಟ್ಟನ ಹಾಲು ಹಾಕೊಂಡು ಚಾ ಕುಡಿಯಾಗ ಯಾರ ಯಕ್ಕ ಏನು ಮಾಡ್ತೀ ಅಂತ ಬಂದ್ರ ಗಮಕನ ಏನು ಮಾಡೋದ್ರಿ? ಸೆರಗ ತೆಗೆದು ಅದಕ್ಕೆ ಪಟ್ ಅಂತ ಒಗಿತಿರಲ್ಲ. ಇದು ಸಂಸ್ಕಾರ ಅಲ್ಲ. ಹರಿದು ಹಂಚಿಕೊಂಡು ತಿನ್ನುವ ಬದುಕನ್ನ ಕಲಿಸಿದರು ಬಸವಣ್ಣನವರು. ಅದನ್ನೇ ತನ್ನ ಮಂತ್ರ ಅಂತ ಉಸಿರು ಅಂತ ತಿಳಿದು ಜೀವನವನ್ನ ಮಾಡುತ್ತಿರುವವರು ಶರಣ ಬಸವೇಶ್ವರರು. ನಡಿತ್ರಿ ಪವಾಡ. ಕಲಬುರಗಿ ಒಳಗೆ ಬಂದು ಉಳಿದ್ರು. ಶರಣ ಬಸಪ್ಪನವರು ದಾಸೋಹ ಚಾಲುವಾಯ್ತು. ಮಳಿ ತರಿಸಿದಾರ, ಬರಗಾಲದೊಳಗೆ ಮಳಿ ತರಿಸ್ಯಾರ. ಬೇಡದವರಿಗೆ ಬೇಡಿದ್ದು ಕೊಟ್ಟಾರ, ಕಣ್ಣು ಬೇಡದವ್ರಿಗೆ ಕಣ್ಣು ಕೊಟ್ಟರು, ಮಕ್ಕಳು ಬೇಡದವ್ರಿಗೆ ಮಕ್ಕಳು ಕೊಟ್ಟರು. ಯಾರು ಏನು ಬೇಡ್ತೀರಿ ಅದನ್ನು ಪಡ್ಕೊರ್ರಿ ಅಂತ ದೊಡ್ಡನ ಗೌಡರು ದೊಡ್ಡ ಸಭಾದಾಗ ಹೇಳ್ತಿದ್ರು. ನನ್ನಪ್ಪ ಕಲಿಯುಗದ ದೇವರು, ನಡೆದಾಡುವ ದೇವರು. ಎಲ್ಲರ ಯಾವ ದೇವರಿಗಾರ ಹುಡುಕಾಡಬೇಡ್ರಿ. ನನ್ನ ಮನೆಯೊಳಗ ಕಲಬುರಗಿಯೊಳಗಿರ್ತಕ್ಕಂಥ ಶರಣಬಸಪ್ಪನವರೇ ದೇವರದಾರ, ಏನು ಬೇಕಾದ ಪಡ್ಕೊರ್ರಿ ಅಂತ ದೊಡ್ಡನ ಗೌಡರು ಸಾರಿ ಹೇಳುತ್ತಿದ್ದರು ಶರಣಬಸಪ್ಪನವ್ರ ಬಗ್ಗೆ. ಆದರೆ ಶರಣರು ಎಂದು ಹೇಳಿಲ್ಲ. ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ಮಾಡಿದೆನೆನ್ನದಿರಾ ಜಂಗಮಕ್ಕೆ, ಮಾಡಿದೆನೆನ್ನದಿರಾ ಲಿಂಗಕ್ಕೆ. ಮಾಡಿದೆನೆಂಬುದು ಮನದಲ್ಲಿ ಇಲ್ಲದಿದ್ದರೆ ಬೇಡಿತ್ತ ನೀವ ನಮ್ಮ ಕೂಡಲ ಸಂಗಮ ದೇವ. ಶರಣರು ಯಾವಾಗಲೂ ನಾನು ಮಾಡ್ತೀನಲ್ಲಿಲ್ಲ, ನಾನು ಕೊಡ್ತೀನಲ್ಲಿಲ್ಲ, ನಾನು ನೀಡ್ತೀನಲ್ಲಿಲ್ಲ. ಶಿವ ಕೊಡ್ತಾನ್ರಿಪ್ಪ, ಶಿವ ಮಾಡಿಸ್ತಾನ್ರಿಪ್ಪ. ನೋಡ್ರಿ ಎಂತ ಮಾತು. ನಾವಂತೇವು ನಾನಾ ಮಾಡಿದೀನ್ರಿ, ನಾನಿಂತ ಮಾಡ್ಲಿಕ್ಕ ಎದಿಗೆ ಹಿಂಗೆ ಒತ್ತಿ ಬಡ್ಕೊಳ್ಳೋದ್ರಿಗೆ ಹಾಟ್ ಆದಿತ್ತೇವ. ಬಡ್ಕೋಬೇಡ್ರಿ. ಯಾಕೆ? ಮಾಡಿದೆನೆಂಬುದು, ನಾನು ಮಾಡೀನಿ ಅನ್ನುವಂಥ ಭಾವ ನಿನಬಲ್ಲಿತ್ತು ಅಂದ್ರೆ ಮಾಡಿದ್ದು ಕೂಡ ಹೊಳ್ಯಾಗ ಹುಣಚಿ ಹಣ್ಣು ತೊಳೆದಂಗ ನಿಷ್ಪ್ರಯೋಜನ. ಇನ್ನ ಈಗಂದ್ರಿ ಇಲ್ಲಿ ಇವ ನಾ ಅನ್ನೇ ನೀವಂದ್ರಿ. ಇನ್ನ ಈಗ್ರಿ
ನಾವು ಅಕ್ಕನ ಭೋಗದವ್ರು ಉಡಿ ತುಂಬಿದೇವ್ರಿ, ಅದಕ್ಕೆ ಹೆಣ್ಣು ಮಗುವಿನ ನಡೆದಾಳ ಅಂತ ಉಡಕ್ಕಿ ಹಾಕೊಂಡಾಳ ಅಂತ ಅಂದ್ರೆ ಅದು ಬರಬಾರ್ದು. ಶರಣರ ಅಂಗಳದೊಳಗೆ ಬಂದಾಳ ಅಂದ ಮೇಲೆ, ಶರಣರ ಅಂಗಳದೊಳಗೆ ಉಡಕ್ಕಿ ಹಾಕಿರಿ ಅಂದ ಮೇಲೆ ಅದು ನಾವು ಹಾಕಿಲ್ಲ, ಶರಣ ಬಸಪ್ಪನವ್ರು ಹಾಕಿದ್ದಾರ. ಶಿವ ಹಾಕಿದ್ದಾನ, ಶಿವ ಕೊಟ್ಟಾನ, ಆ ತಾಯಿ ದುಡ್ಕೊಂಡಾಳ, ಆ ಶಿವ ಕೊಟ್ಟಾನ, ಆ ತಾಯಿಗೆ ಕರುಣಾಕರ ನಿಧಿ ಪರಮಾತ್ಮ ಕರುಣಿಸ್ಯಾನ. ಶಿವನ ಮೇಲೆ ಭಾರ ಹಾಕಬೇಕು. ನಾವು ಶಿವನ ಮೇಲೆ ಭಾರ ಹಾಕದೆವು ಅಂದ್ರೆ ಪರಮಾತ್ಮ ಬೇಡಿದವರಿಗೆ ಬೇಡಿದ್ದನ್ನು ಕೊಡ್ತಕ್ಕಂಥ ಸಾಮರ್ಥ್ಯ ಅದ. ಹಾಗೆ ಅದೇ ಊರೊಳಗೆ ಒಬ್ಬ ರಾಜಶೇಖರ ಅಂತ ಇದ್ದನ್ರಿ. ತಂದೆ ತಾಯಿ ತೀರ್ಕೊಂಡು ಹೋಗಿದ್ರು. ಒಬ್ಬನೇ ಗಂಡಸ ಮಗ, ಒಬ್ಬಕ್ಕೆ ಹೆಣ್ಮಗಳು. ಅಕ್ಕನ ಮದುವೆ ಆಗಿತ್ತು. ತಮ್ಮ ಸಣ್ಣವದಾನ ಅಂತ ತಿಳ್ಕೊಂಡು ಅಕ್ಕನ ಗಂಡ ಅಕ್ಕ ಇಬ್ಬರು ಕೂಡಿ ತವರು ಮನೆಯೊಳಗಿದ್ರು. ಸಾಕಷ್ಟು ಶ್ರೀಮಂತಿಕೆ ಇತ್ತು. ಆದರೆ ತಮ್ಮನ ಕಣ್ಣಿರಲಿಲ್ಲ. ತಮ್ಮನ ಕಣ್ಣಿರಲಿಲ್ಲ. ಯೌವನ ಅವಸ್ಥೆಗೆ ಬಂದಾನ ರಾಜಶೇಖರ. ಆಗಿನ ಕಾಲದಾಗ ಆ ರಾಜಶೇಖರ, ಆ ಅಕ್ಕ, ಈಗ ಇಟ್ಟರು ಅದ ಹಾಕದಿರದೇವು ನಾವು. ಅದಕ್ಕೆ ಈ ಪುರಾಣಕ್ಕೆ ಇವತ್ತು ಕಥೆ ಅರಸಿಕೊಂಡೆವು. ರಾಜಶೇಖರನ ಕಣ್ಣಿಲ್ಲ, ಯೌವನ ಅವಸ್ಥೆಗೆ ಪ್ರಾಪ್ತಿಯಾಗ್ಯಾನ. ಅಕ್ಕನ ಮಗಳದಾಳ ಮನೆಯೊಳಗೆ. ಆಕೆಗೆ ವರ ನಿಂದ್ರಲ್ಲುವಂತ ಶರಣಬಸಪ್ಪನ ಬಲ್ಲಿ ಪಾದಕ್ಕೆ ಬಿದ್ದು ನನ್ನ ಮಗಳಿಗೊಂದು ವರ ಕೊಡುವಂತ ಏನಾರ ಕೊಡು ಯಪ್ಪ ಅಂತ ಬೇಡ್ಕೊಳ್ಳಿಕ್ಕೆ ಬಂದಾಳ. ಯಾರು? ಆ ರಾಜಶೇಖರನ ಅಕ್ಕ. ಜೀವನವೇ ಸಾಕಾಗಿ ಹೋಯ್ತು ರಾಜಶೇಖರಿಗೆ. ಯಪ್ಪ ನಾನು ಏನು ಮಾಡ್ಲಿ, ಕಣ್ಣು ಕಾಣಲಾರದವ. ಕಲಿಯುಗದ ಭಗವಂತ ಬಂದಾನಂತ. ಬ್ರಹ್ಮಪೂರ್ವದೊಳಗೆ ದೊಡ್ಡಪ್ಪ ಗೌಡರು ಮನೆಯೊಳಗದಾರಂತ. ನಾನು ಹೇಗಾದರೂ ಮಾಡಿ ಹಿಂದಿನ ಜನ್ಮದೊಳಗೆ ಪಾಪ ಮಾಡೀನು, ಯಾರ ಕಣ್ಣು ಕಿತ್ತೀನೋ, ಯಾರ ಮನೆ ಮುರಿದೀನೋ, ಈ ಜನ್ಮದಾಗ ಶಿವನೇ ನನ್ನ ಕಣ್ಣು ಕಳೆದು ಕುರುಡನಾಗಿ ಹುಟ್ಟಿಸಿದೆಯಲ್ಲಪ್ಪ, ನನ್ನ ಕುರುಡಾಗಿ ಹುಟ್ಟಿಸಿದೆಯಲ್ಲ. ಆ ಜಗತ್ತಿನ ಸಂತ ಮಹಾಂತ ಕಲಬುರಗಿಯೊಳಗ ಶರಣಬಸಪ್ಪನ ರೂಪದೊಳಗೆ ಬಂದಾನ. ನಾನು ಕೂಡ ನಡ್ಕೊಂತ ಹೋಗಿ ಅವರ ಪಾದಕ್ಕೆ ಬಿದ್ರ ಏನಾರ ಒಂದು ದಾರಿ ಸಿಕ್ಕಿತ್ತು ಅಂತ ತಿಳ್ಕೊಂಡು ರಾಜಶೇಖರ ಬಡಿಗೆ ಹಿಡ್ಕೊಂಡು ತನ್ನ ಸ್ನೇಹಿತರ ಆಶ್ರಯದಲ್ಲಿ ಮಠಕ್ಕೆ ಬರ್ತಾನೆ. ನನ್ನ ಮಗಳಿಗೆ ವರ ನಿಂದ್ರಲು, ನನ್ನ ಮಗಳಿಗೆ ಶ್ರೀಮಂತನೇ ವರ ಬರಬೇಕು ಅಂತ ತಿಳ್ಕೊಂಡು ರೂಪದ ಮದ, ಯೌವನದ ಮದ, ಶ್ರೀಮಂತಿಕೆಯ ಮದದೊಳಗ ತನ್ನ ಕಳ್ಳಿಗೆ ಬೆಂಕಿ ಹಚ್ಚಿದಾಳ ಈ ಅಕ್ಕ. ಯಪ್ಪ ನನ್ನ ಮಗಳಿಗೆ ವರ ಬರಲು ನೋಡು ಅಂತ ಹೇಳಾಗ ರಾಜಶೇಖರ ಕಣ್ಣಾಗ ನೀರು ಸರಿಸಿಕೊಂಡು ಬಂದ ಸ್ನೇಹಿತರು ಹೇಳಿದ್ರು, ಯಪ್ಪ ಇವನಿಗೆ ಕಣ್ಣಿಲ್ಲ. ನೋಡ್ರಿ ಹೆಂಗದ. ಕುಳಿತವ್ರು ಹೇಳಿದ್ರು, ಯಪ್ಪ ಯಾವ ತನ್ನ ಮಗಳಿಗೆ ವರ ನಿಂದ್ರಲು ಅಂತ ಕೇಳಾಕ ಬಂದಾಳಲ್ಲ, ಅವನ ಆ ತಾಯಿಯ ತಮ್ಮನೇ ಈ ರಾಜಶೇಖರ. ಶರಣ ಬಸವಣ್ಣರಂತಾರ, ಶಿವನೇ ಶಿವನೇ ಬಸವ ಬಸವ, ಶಿವನೇ ಏನಪ್ಪಾ ನಿನ್ನ ಲೀಲೆ. ಶರಣರಿಗೆ ಬಹಳ ಸಂತೋಷ ಆಗ್ತದೆ. ಅಮ್ಮ ತಾಯಿ, ವರ ಹುಡುಕಾಡ್ಲಿಕ್ಕೆ ಹೋಗ್ಬೇಡಮ್ಮ. ಬಂಗಾರದಂತ ತಮ್ಮ, ನಿನ್ನ ತಮ್ಮನೇ ಅದನ, ಬಹಳ ಒಳ್ಳೆಯ ಮದನ, ಹೃದಯ ಬಹಳ ದ್ವಾಡದ ತಂಗಿ. ನಿನ್ನ ಮಗಳನ್ನ ಏನಾರ ಅವನಿಗೆ ಕೊಟ್ಟಿ ಅಂದ್ರೆ ಏನಾಗ್ತದ? ಹಾಲಿನೊಳಗೆ ಕಲಸಕ್ರಿ ಕಲಸದಂಗ ಬದುಕ ಆಗ್ತದ ತಂಗಿ, ಬದುಕ ಬಂಗಾರ ಆಗ್ತದ ಅಂತ ಶರಣಬಸಪ್ಪನವರು ಆ ತಾಯಿಗೆ ಹೇಳ್ತಾರೆ. ಎಂದ್ಲು, ಶರಣರು ಯಾರು, ಸಂತರು ಯಾರು ಗೊತ್ತಾಗುವುದಿಲ್ಲ. ಏನ್ರಿ ಶರಣರ, ನಿಮ್ಮ ತಲೆ ಬರಾಬರಿ ಅದಿಲ್ಲ ಅನ್ಲಿಕ್ಕೆ ಶರಣಬಸಪ್ಪಗೆ, ನಿಮ್ಮ ತಲೆ ಬರಾಬರಿ ಅದಿಲ್ಲ. ನಾ ಅಂದ್ರೆ ಏನು, ನನ್ನ ಮಗಳಂದ್ರೆ ಏನು? ಇವಾದನ ಕಣ್ಣು ಕಾಣಲಾರ ಕುಡ,
ನನ್ನ ಮಗಳ ಕಲ್ತಕ್ಕಿ, ನನ್ನ ಮಗಳ ರೂಪ ಲಾವಣ್ಯ ತುಂಬು ಯೌವನದಿಂದ ಕೂಡಿಕೊಂಡಿದ್ದಾಳ. ಕಣ್ಣು ಕಾಣಲಾರ್ದಂಥದಕ್ಕೆ ಇದಕ್ಕೆ ಕೊಟ್ಟು ನನ್ನ ಮಗಳ ಬಾಳ್ವೆ ಹಾಳು ಮಾಡ್ಕೊಳ್ಳೇನ ಅಯ್ಯಪ್ಪ ಅಂದ್ಲು. ಶರಣರ ಮನಸ್ಸ ನೋಯ್ತು. ನೀನು ನನ್ನ ಮಗಳಿಗೆ ವರ ಕೊಡೋದು ಬೇಡ, ನಿನ್ನ ಬಲ್ಲ ಬೇಡೋದು ಬೇಡ ಅಂತ ತಿಳ್ಕೊಂಡು ಎದ್ದು ಹೋಗ್ತಾಳೆ ಶರಣರ ನಾಲ್ಗಿ ಮೇಲೆ. ಶರಣರ ನಾಲ್ಗಿ ಮೇಲೆ ನಾನು ಅದಕ್ಕೆ ಹೇಳ್ತಿರ್ತೀನಿ, ಗುರುವಿನ ಮಾತು ಮೀರಿದ್ರಿ ಅಂದ್ರ ಗುರುವಿನ ನಾಲ್ಗಿ ಮೇಲೆ ಪಾದ ಇಟ್ಟಂಗ ಆಗ್ತದ. ಯವ್ವ ಹಂಗ ಮಾಡಬೇಡ ತಾಯಿ, ನಿನ್ನ ಬದುಕು ಬಂಗಾರ ಆಗ್ತದ, ನಿನ್ನ ಮಗಳ ಬದುಕು ಬಂಗಾರ ಆಗ್ತದ ತಾಯಿ. ನಿನ್ನ ತಮ್ಮದನ ತವರು ಮನೆ ಎತ್ತಿಡ್ದಂಗ ಆಗ್ತದ, ತಾಯಿ ಋಣ ತೀರಿಸ್ದಂಗ ಆಗ್ತದ. ಹಡ್ದವ ಹೋಗಬೇಡ ಅಂತ ಶರಣ ಬಸಪ್ಪನವ್ರು ಕರೆದ್ರ ಶರಣ ಬಸಪ್ಪನವ್ರ ಮಾತಿಗೆ ಲಕ್ಷ್ಯ ಕೊಳ್ಳಾರ್ದೆ ಎದ್ದು ಹೋಗ್ತಾಳೆ ಆ ತಾಯಿ. ಸೊಕ್ಕು, ರೊಕ್ಕದ ಸೊಕ್ಕು, ಅಧಿಕಾರದ ಸೊಕ್ಕು ಶರಣರ ಮಾತ ಕೇಳಲಿಲ್ಲ. ಮನೆಗೆ ಹಾಲು, ಮನೆಗೆ ಹೋಗಿ ಬಾಗ್ಲ ತೆರೆದು ನೋಡ್ತಾಳೆ. ಏನಾಗಿತ್ತು ಅಂತ ಕೇಳಿದ್ರೆ ಆ ತಾಯಿ ಕನ್ನಡಿ ಮುಂದೆ ಕುಂತ್ಕೊಂಡು ಅಲಂಕಾರ ಮಾಡಿಕೊಂತ ಕುಂತಂತ ಸಂದರ್ಭದೊಳಗ ಕನ್ನಡಿ ಒಳಗಿಂದ ಕಾದ ಕೆಬ್ಬಿಣದ ಏನಂತೀರಿ ರೊಟ್ಟಿ ಮಾಡಿ ಹೊಳೆಸಾಕೋದು ಕಡಿಚಿಗೆ ಎರಡು ಕೆಬ್ಬಿಣದ ಕೆಂಪನ ಕಾಸಿ ಆ ಕನ್ನಡಿ ಒಳಗಿಂದ ಚುಚ್ಚದಂಗಾಗಿ ಎರಡೂ ಕಣ್ಣುಗಳು ಹೋಗಿ ಮಗಳ ಕುಡ್ಡಿ ಆಗಿದ್ದಾಳ ತಾಯಿ. ಎರಡು ಕಣ್ಣುಗಳು ಕಳ್ಕೊಂಡೆ, ಎರಡೂ ಕಣ್ಣುಗಳು ಹೋಗಿಬಿಟ್ಟಾವ. ಕಣ್ಣ ನೋಯ್ಲಿಕ್ಕತ್ಯಾವ, ಉರಿಲಿಕ್ಕತ್ಯಾವ. ಬಾಗ್ಲ ತೆರಿತಾಳ, ತಂಗಿ ಏನು ಮಾಡಾಕತ್ತೀವಿ? ಯವ್ವ ನಾನು ಸತ್ತೆ ಅಂತಾಳೆ. ಗಾಬರಿಯಾಗಿ ನೋಡ್ತಾಳ. ಎರಡೂ ಕಣ್ಣ ಕಾಣಲಾಗ್ಯವ. ಯವ್ವ ನನ್ನ ಕಣ್ಣು ಕಾಣಲಾಗ್ಯವೆ. ಯಾರೋ ಕನ್ನಡಿ ಮುಖಾಂತರ ನನ್ನ ಕಣ್ಣಾಗ ಬೆಂಕಿ ಕೆಂಡ ಇಟ್ಟಂಗಾಗ್ಯದ, ನನ್ನ ಕಣ್ಣು ಕಾಣಲು, ಕಣ್ಣು ಉರಿಲಿಕ್ಕತ್ತವ. ಯವ್ವ ನಾನು ಸಾಯ್ತೀನಿ ಅಂತ ಮಗಳು ಕಣ್ಣೀರವನ್ನ ಸುರಿಸ್ತಾಳ. ಹೋಗಿ ನೋಡಿದ್ಲು, ಗಾಬರಿಗೆ ಬಿದ್ಲು. ಆಕೆ ಗೊತ್ತಾಯ್ತು, ಏನು ನಾನು ಅಪ್ಪನ ಮಾತ ಮೀರಿದೆ. ಇಲ್ಲ ತಂಗಿ, ನಿನ್ನ ತಮ್ಮಗೆ ಕೊಟ್ರೆ ನಿನ್ನ ಬದುಕು ಬಂಗಾರ ಆಗ್ತದೆ, ನಿನ್ನ ಮಗಳದು ತವರು ಮನೆ ಋಣ ಮುಟ್ಟಿಸಂಗ ಆಗ್ತದ, ತಮ್ಮನ ಬಲಭುಜಿ ಆಗ್ತಿದಿ, ಇರೋರಿಬ್ಬರದಿರಿ, ಮಗಳ ಕೊಡು ಅಂದಾಗ ಶರಣರಿಗೆ ಎದುರುತ್ತರವನ್ನು ಕೊಟ್ಟು ಬಂದಿದ್ದೆ. ಶರಣರ ಮಾತಿಗೆ ಎದುರಾಗಿದ್ದಕ್ಕ ನನ್ನ ಮಗಳ ಕಣ್ಣು ಹೋಗ್ಯಾವ ಅಂತ ತಿಳ್ಕೊಂಡು ತನ್ನ ಮಗಳ ಕರ್ಕೊಂಡು ಶರಣರ ಮಠಕ್ಕೆ ಬರ್ತಾಳೆ. ಬಂದು ಕೈ ಮುಗಿದು, ಯಪ್ಪ ಕಾಯುವವನೂ ನೀನೇ, ಕೊಲ್ಲುವವನೂ ನೀನೇ. ಈಗ ಯಪ್ಪ ಇದು ಕುರುಡ, ನನ್ನ ಮಗಳು ಕುರುಡಾಗ್ಯಾಳ. ಈಗ ಮದುವೆಯರೇ ಮಾಡು, ಇಲ್ಲ ನಿನ್ನ ಮಠದಾಗ ಸೇವಾ ಮಾಡಕರೆ ಹಚ್ಚು, ನನ್ನ ಜವಾಬ್ದಾರಿ ಅಲ್ಲ. ಅವೆರಡು ನಿನ್ನ ಮಕ್ಕಳು. ಬುದ್ಧಿ ಬಂತಲ್ಲೇವ? ಬುದ್ಧಿ ಬಂದಾಗ ಹಂಗ ಬುದ್ಧಿ ಬಂದಾಗ ಎಲ್ಲರೂ ಭಾಳ ಶೆಣೆರು. ಕಳ್ಕೊಂಡ ಮ್ಯಾಗ ಹುಡುಕ್ಯಾಡವ್ರು ನಾವು. ಮಗಳ ಕಣ್ಣು ಹೋಗ್ಯಾವ ಅಂತ ತಿಳ್ಕೊಂಡು ಒಳ್ಳೆ ಮಗಳ ಕರ್ಕೊಂಡು ಬಂದು ಶರಣ ಬಸಪ್ಪನವರು ಪಾದದ ಮೇಲೆ ಹಾಕ್ಯಾರ. ಶಿವನೇ ಶಿವನೇ ಬಸವ ಬಸವ ಅಂತ ತಿಳ್ಕೊಂಡು ಶರಣ ಬಸಪ್ಪನವರು ತಮ್ಮ ಸಮೀಪದಲ್ಲಿರ್ತಕ್ಕಂಥ ವಿಭೂತಿ ಭಸ್ಮವನ್ನು ತಗೊಂಡು ಇಬ್ಬರಿಗೆ ಹಚ್ಚಿ, ಹೇಳ್ರಿ ನೀವು ಬದುಕು ಬಂಗಾರ ಮಾಡಿಕೊಡ್ರಿ ಅಂತ ತಿಳ್ಕೊಂಡು ಹಿಂಗೆ ಇಬ್ಬರು ತಲೆ ಮ್ಯಾಗ ಕೈ ಇಟ್ಟು ಎಬ್ಬಿಸ್ತಾರ. ಇಬ್ಬರಿಗೂ ಕೂಡ ಶರಣ ಬಸವೇಶ್ವರ ಅವರ ಪಸದಿಂದ ಕಣ್ಣು ಬಂದಾವ. ಕಣ್ಣಿಲ್ಲದವರಿಗೆ ಕಣ್ಣ ಕೊಟ್ಟ, ಚಿನ್ನವಿಲ್ಲದವರಿಗೆ ಚಿನ್ನವನ್ನೇ ಕೊಟ್ಟ. ನನ್ನಪ್ಪ ಎಂದವರನ್ನು ಎತ್ತಿಕೊಂಡ, ತನ್ನ ಮಕ್ಕಳಂತೆ ದಾಸೋಹವನಿಟ್ಟ. ಅಪ್ಪ ಶರಣಪ್ಪ, ಅಪ್ಪ ಶರಣಪ್ಪ, ಕಲಬುರಗಿಯ ಅಪ್ಪ, ಕರುಣಾದಿಂದೆಲ್ಲರನ್ನು ಸಲಹೋ ಜಗದಪ್ಪ, ಕರುಣಾದಿಂದೆಲ್ಲರನ್ನು ಸಲಹೋ ಜಗದಪ್ಪ. ಅಪ್ಪ ಶರಣಪ್ಪ.
ಚಿನ್ನವಿಲ್ಲದವರಿಗೆ ಕಣ್ಣ ಕೊಟ್ಟ, ಚಿನ್ನವಿಲ್ಲದವರಿಗೆ ಚಿನ್ನವನ್ನೇ ಕೊಟ್ಟ, ಕಣ್ಣಿಲ್ಲದವರಿಗೆ ಕಣ್ಣ ಕೊಟ್ಟ, ಚಿನ್ನವಿಲ್ಲದವರಿಗೆ ಚಿನ್ನವನ್ನೇ ಕೊಟ್ಟ. ನನ್ನಪ್ಪ ಎಂದವರನ್ನು ಎತ್ತಿಕೊಂಡ, ನನ್ನಪ್ಪ ಎಂದವರನ್ನು ಎತ್ತಿಕೊಂಡ, ತನ್ನ ಮಕ್ಕಳಂತೆ ದಾಸೋಹವನಿಟ್ಟ. ಅಪ್ಪ ಶರಣಪ್ಪ, ಅಪ್ಪ ಶರಣಪ್ಪ. ಮಕ್ಕಳಿಲ್ಲದವರಿಗೆ ಮಕ್ಕಳ ಕೊಟ್ಟ, ಮಕ್ಕಳು ಬೇಡೆಂದವರಿಗೆ ಕೊಡುವುದನ್ನೇ ಬಿಟ್ಟ, ಮಕ್ಕಳಿಲ್ಲದವರಿಗೆ ಮಕ್ಕಳ ಕೊಟ್ಟ, ಮಕ್ಕಳು ಬೇಡೆಂದವರಿಗೆ ಕೊಡುವುದನ್ನೇ ಬಿಟ್ಟ. ಹಕ್ಕಿಗಳಿಗೆ ಹೊಲದ ಕಾಳನ್ನೇ ತೂರಿಬಿಟ್ಟ, ಹಕ್ಕಿಗಳಿಗೆ ಹೊಲದ ಕಾಳನ್ನೇ ತೂರಿಬಿಟ್ಟ, ಹಕ್ಕಿಗಳೇ ಹರನೆಂದು ದಾಸೋಹವನಿಟ್ಟ. ಅಪ್ಪ ಶರಣಪ್ಪ, ಅಪ್ಪ ಶರಣಪ್ಪ. ಗುರುಲಿಂಗ ಜಂಗಮರ ಸೇವೆಗೆ ನಿಂತ, ಹರನ ರೂಪಿ ಅವರೆಂದು ನಂಬಿದ ಸಂತ. ಗುರುಲಿಂಗ ಜಂಗಮರ ಸೇವೆಗೆ ನಿಂತ, ಹರನ ರೂಪಿ ಅವರೆಂದು ನಂಬಿದ ಸಂತ. ಅವರ ಸೇವೆ ಮಾಡಿ ಭವ ದಾಟಿ ನಿಂತ, ಅವರ ಸೇವೆ ಮಾಡಿ ಭವ ದಾಟಿ ನಿಂತ. ಶರಣ ಕಾಯಕ ಕೊಪ್ಪಿ ಮೆರೆದಾಯಿ ಮಹಂತ. ಅಪ್ಪ ಶರಣಪ್ಪ, ಅಪ್ಪ ಶರಣಪ್ಪ. ಕಲಬುರಗಿಯ ಅಪ್ಪ ಕರುಣಾದಿಂದೆಲ್ಲರನ್ನು ಸಲಹೋ ಜಗದಪ್ಪ, ಕರುಣಾದಿಂದೆಲ್ಲರನ್ನು ಸಲಹೋ ಜಗದಪ್ಪ, ಕರುಣಾದಿಂದೆಲ್ಲರನ್ನು ಸಲಹೋ ಜಗದಪ್ಪ. ಜಯ ಮಂಗಲಂ ಜಯ ನಮಃ ಪಾರ್ವತೀಪತೆ ಶಿವ ಹರ ಹರ ಮಹಾದೇವ.